ಜಯತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಂ ಅಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ಬಂಧ ಮತ್ತು ಮೋಕ್ಷಗಳನ್ನು ಡಿಫೈನ್ ಮಾಡ್ತೇನೆ ಅಂತ ಹೇಳಿದ. ಅಥ ಬದ್ಧಸ್ಯ ಮುಕ್ತಸ್ಯ ವೈಲಕ್ಷಣ್ಯಂ ವದಾಮಿತೆ. ಬದ್ಧ ಅಂದರೆ ಏನು, ಮುಕ್ತ ಅಂದರೆ ಏನು, ಯಾರು ಬದ್ಧರು ಯಾರು ಮುಕ್ತರು, ಅವರಲ್ಲಿರತಕ್ಕ ವ್ಯತ್ಯಾಸವೇನು. ವಿರುದ್ಧ ಧರ್ಮಿಣೋ ಸ್ಥಾತ ಸ್ಥಿತಯೋ ಏಕಧರ್ಮಿಣಿ. ಒಂದೇ ಕಡೆ ಇಬ್ಬರು ಇದ್ದಾರೆ, ಅವರ ವೈಲಕ್ಷಣ್ಯ ಏನು, ಏನು ಕಥೆ ಅದನ್ನು ನಿನಗೆ ಹೇಳ್ತೇನೆ ಅಂತ ಕೃಷ್ಣ ಮೊದಲು ಪ್ರತಿಜ್ಞೆ ಮಾಡಿದ್ದನ್ನು ನಾವು ನಿನ್ನೆ ದಿವಸ ನೋಡಿದ್ದೇವೆ. ಆಮೇಲೆ ಏನು ಹೇಳ್ತಾನೆ ಕೃಷ್ಣ ಅಂದರೆ, ವೇದ ಮಂತ್ರದ ಅನುವಾದ ಕೊಡ್ತಾನೆ. ಈ ವೇದದಲ್ಲಿ, ಋಗ್ವೇದದಲ್ಲಿ ಇದು ಇದರಲ್ಲೂ ಇದೆ, ಅಥರ್ವವೇದದಲ್ಲೂ ಇದೆ. ಆದರೆ ಋಗ್ವೇದದಲ್ಲಿ 164ನೇ ಸೂಕ್ತದ 20ನೇ ಮಂತ್ರ, ದ್ವಾಸು ಪರ್ಣಾಸೈಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಜಾಕಶೀತಿ. ಇದು 20ನೇ ಮಂತ್ರ. ಇದರ ಅನುವಾದ ಕೃಷ್ಣ ಹೇಳ್ತಾನೆ, ಅನ್ನೊಂದು ಸುಪರ್ಣಾವೇತೌ ಸಯುಜೌ ಸಖಾಯೌ ಯದೃಚ್ಛೆಯ ಕೃತನೀಳೌ ಚ ವೃಕ್ಷೇ ತಯೋರೇಕ ಪಿಪ್ಪಲಂ ತಯೋ ಖಾದತಿ ಪಿಪ್ಪಲಾನ್ನಂ ಅನ್ಯೋ ನಿರನ್ನೋಪಿ ಬಲೇನ ಭೂಯಾನ್ ಅಂತಂದು. ಅಲ್ಲಿ ಏನಿದೆ ಅದನ್ನು ನಾನು ಸುಮ್ಮನೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದರೆ ತದ್ವತ್ತಾಗಿ ಏನಾಗುತ್ತೆ, ದ್ವಾಸುಪರ್ಣ ಎರಡು ಹಕ್ಕಿಗಳು, ಸಯುಜವು ಜತೆಗಾರರಾದ, ಸಖಾಯವು ಗೆಳೆಯರು, ಜತೆಗಾರರು ಗೆಳೆಯರು ಆದ ಎರಡು ಹಕ್ಕಿಗಳು, ಸಮಾನಂ ವೃಕ್ಷಂ ಪರಿಷಸ್ವಜಾತೆ ಒಂದೇ ಮರವನ್ನು ಅಪ್ಪಿಕೊಂಡಿವೆ. ತಯೋರನ್ಯ ಪಿಪ್ಪಲಂ ಸ್ವಾದ್ವತಿ ಅವರಲ್ಲಿ ಒಬ್ಬ, ಆ ಎರಡು ಹಕ್ಕಿಗಳಲ್ಲಿ ಒಂದು ಹಕ್ಕಿ ಪಿಪ್ಪಲಂ ಸ್ವಾದ್ವತಿ, ಅದು ಯಾವ ಮರ, ಅದು ಅಶ್ವತ್ಥ ಮರ. ಅಶ್ವತ್ಥ ಮರದ ಹಣ್ಣನ್ನು ಅಂದರೆ ಅದನ್ನು ಚಪ್ಪರಿಸಿ ತಿನ್ನುತ್ತಿದೆ. ನಿಜವಾಗಿ ಚಪ್ಪರಿಸುವಂಥದ್ದಲ್ಲ, ಅದರ ಸ್ವಾದ್ವತಿ ಚಪ್ಪರಿಸಿ ತಿನ್ನುತ್ತಿದೆ. ಅನ್ಯ ಆಯಿತು, ಅನಶ್ನನ್ ಅನ್ಯ ಅಭಿಜಾಕಶೀತಿ, ಏನೂ ತಿನ್ನದೇ ಇರುವ ಮತ್ತೊಬ್ಬ ಪ್ರಕಾಶಿಸ್ತಾ ಇದ್ದಾನೆ. ಇದು ಆ ಮಂತ್ರದ ಅರ್ಥ. ಇದರಲ್ಲಿ ಯಾರು ಏನು ಅಂತ ಹೇಳೋದು, ಎರಡು ಹಕ್ಕಿಗಳು, ಒಂದು ಮರ, ಯಾವ ಮರ ಗೊತ್ತಿಲ್ಲ, ಎರಡು ಹಕ್ಕಿಗಳು ಯಾವುದು. ಇದನ್ನು ಒಂದು ರೀತಿಯಿಂದ ಇದನ್ನು ಗುಹ್ಯ ಭಾಷೆ ಅಂತಾರೆ. ಇದನ್ನು ದಾಸ ಸಾಹಿತ್ಯದಲ್ಲೂ ನಾವು ತುಂಬ ನೋಡ್ತೇವೆ. ಇದನ್ನು ಅನುವಾದ ಮಾಡಿದ್ದಾರೆ ಒಬ್ಬರು ದಾಸರು, ಎರಡು ಹಕ್ಕಿಗಳು ಒಂದೇ ಮರದಲ್ಲಿ ಎರಡು ಹಕ್ಕಿಗಳು ಅಂತ. ಇದು ಒಂಥರ ಮಿಸ್ಟೇಕ್ ಆಗಿರತಕ್ಕಂಥ ಅನುಭವವನ್ನು ಹೇಳೋದಕ್ಕೋಸ್ಕರ ಅದು ಹಕ್ಕಿಗಳು ಒಂದು ಯಾರು ಅಂತ ಹೇಳೋಲ್ಲ ಅವರು. ಯಾಕೆಂದರೆ ಈ ಎರಡು ಹಕ್ಕಿಗಳೊಂದಿಗೆ ಬೇರೆ ಬೇರೆ ರೀತಿಯ ಅರ್ಥಗಳು ಬಂದಿವೆ. ಬೇರೆ ಬೇರೆ ಭಾಷ್ಯಕಾರರು ಬೇರೆ ಬೇರೆ ಅರ್ಥ ಹೇಳ್ತಾರೆ. ಅದಕ್ಕೆ ಒಂದು ಖಚಿತವಾದ ಅರ್ಥ ಎಲ್ಲರೂ ಹೇಳಿಲ್ಲ. ಅದು ಸರಿ. ಅದು ದ್ವವು ಸುಪರ್ಣವು ಸಯುಜವು ಸಖಾಯವು, ಅವು ಯಾವಾಗಲೂ ಒಟ್ಟಿಗಿರುವಂಥವುಗಳು. ಸಖಾಯವು ಗೆಳೆಯರು. ಇದು ಭಾಗವತಲ್ಲಿ ಹಿಂದೆ ಬಂದಿತ್ತು. ತಸ್ಯ ಅವಿಜ್ಞಾತ ನಾಮಾಸೀತ್ ಸಖಾ, ಅವಿಜ್ಞಾತ ಕರ್ಮಾಸೀತ್ ಸಖಾ ಅವಿಜ್ಞಾತ ನಾಮಕಃ ಅಂತ. ಒಬ್ಬ ಗೆಳೆಯ ಇದ್ದಾನೆ ಒಳಗೆ, ಅವನ ಹೆಸರು ಗೊತ್ತಿಲ್ಲ, ಅವನು ಏನು ಮಾಡ್ತಾನೆ ಅಂತಲೂ ಗೊತ್ತಿಲ್ಲ ಈ ಜೀವನಿಗೆ ಅಂತ. ಅದೇ ಇದು ಭಾಗವತದಲ್ಲಿ ಬಂದದ್ದು, ಹಿಂದೆ ಬಂದದ್ದೇ. ಆ ಸಖಾಯವು ಸಯುಜವು ಸಮಾನಂ ವೃಕ್ಷಂ ಒಂದೇ ಮರವನ್ನು. ಇದೊಂದು ತಮಾಷೆ ನೀವು ಗಮನಿಸಬೇಕು. ಈ ಸಾಮಾನ್ಯ ಮಟ್ಟಿಗೆ ಸಂಸ್ಕೃತ ಪಂಡಿತರು ಸಮ ಮತ್ತು ಸಮಾನ ಅನ್ನೋದನ್ನು ಒಂದೇ ಅರ್ಥದ ಶಬ್ದಗಳು ಅಂತ ಹೇಳ್ತಾರೆ. ಸಮ ಮತ್ತು ಸಮಾನ ಒಂದೇ ಅರ್ಥ ಅಲ್ಲ. ಸಮಾನ ಅಂದರೆ ಒಂದೇ ಅಂತ ಅರ್ಥ.
ಸಮ ಅಂದರೆ ಸದೃಶ ಅಂತ ಅರ್ಥ, ಭಿನ್ನ ಭಿನ್ನ ಅರ್ಥಕ. ಸಮ ಮತ್ತು ಸಮಾನ ಅನ್ನೋದು ಒಂದೇ ಅರ್ಥದ ಶಬ್ದಗಳಲ್ಲ. ಸಾಮಾನ್ಯವಾಗಿ ಸಂಸ್ಕೃತ ಬಲ್ಲವರಿಂದ ಹಿಡಿದು ಎಲ್ಲರೂ ಅದು ಸಮಾನಾರ್ಥಕ ಅಂತ. ಸಮಾನಾರ್ಥಕ ಅಂದರೆ ಏಕಾರ್ಥಕ ಅಂತ ಅರ್ಥ. ಸಮಾನ ಅಂದರೆ ಒಂದೇ, ಸಮ ಅಂದರೆ ಸದೃಶ, ಒಂದೇ ಅಲ್ಲ, ಬೇರೆ ಬೇರೆ. ಒಂದು ಕಡೆ ಒಂದು ದೊಡ್ಡ ವಾಕ್ಯಾರ್ಥವೇ ಆಗಿತ್ತು. ಕಡೆಗೆ ಸಮ ಮತ್ತು ಸಮಾನಗಳ ಅರ್ಥ ವ್ಯತ್ಯಾಸ ಗೊತ್ತಾಗದೆ ಅರ್ಧದಲ್ಲಿ ನಿಂತು ಹೋಯ್ತು ಆ ವಾಕ್ಯಾರ್ಥ. ನಾನು ಹೇಳಿದೆ, ಅಲ್ಲಪ್ಪ, ಸಂಸ್ಕೃತ ಭಾಷೆ ಭಾರತವರು ನೀವು ಏನು ವ್ಯಾಖ್ಯಾರ್ಥ ಮಾಡ್ತೀರಿ? ಸಮ ಮತ್ತು ಸಮಾನ ಅನ್ನೋದು ಒಂದೇ ಅರ್ಥದ ಎರಡು ಶಬ್ದಗಳು ಅಂತ ಭ್ರಮೆಯಿಂದ ಆ ವಾಕ್ಯಾರ್ಥ ಕೆಟ್ಟೇ ಹೋಯ್ತದು. ಅಂದರೆ ಸಮ ಅಂದರೆ ಈಕ್ವಲ್ ಅಂತ ಅರ್ಥ. ಸಮಾನ ಅಂತಂದರೆ ಈಕ್ವಲ್ ಅಲ್ಲ. ಅದು ಈಗ ನೋಡಿ, ವ್ಯಾಕರಣದಲ್ಲಿ ಪ್ರಯೋಗ ಮಾಡ್ತಾರೆ ಸಮಾನಾಧಿಕರಣ ಅಂತ. ಸಮಾನ ಪದೇ ರಷಾಭ್ಯಾಂ ನೋಣ ಸಮಾನ ಪದೇ ಅಂದರೆ ಒಂದೇ ಶಬ್ದ ಆದಾಗ ನಕಾರಕ್ಕೆ ನಕಾರ. ಸಮಾನ ಅಂದರೆ ಒಂದೇ, ಸದೃಶ ಪದ ಅಲ್ಲ. ಒಂದೇ ಪದ ಆದಾಗ, ಒಂದೇ ಶಬ್ದ, ಅಖಂಡ ಶಬ್ದ ಆದಾಗ ನಕಾರಕ್ಕೆ ನಕಾರ ಬರುತ್ತೆ. ಆಮೇಲೆ ಸಮಾನಾಧಿಕರಣ ಅಂದರೆ ಒಂದೇ ಅಧಿಕರಣದಲ್ಲಿ ಅಂತಿರೋದು ಅರ್ಥ. ಈಗ ಸಮಾನ ಅನ್ನೋದಕ್ಕೆ ಒಂದೇ ಅಂತ ಅರ್ಥ, ಏಕ ಅಂತ ಅರ್ಥ. ಸಮ ಅಂದರೆ ಸದೃಶ ಅಂತ ಅರ್ಥ. ಇದು ಬಹಳ ಮಂದಿ ಈ ಅರ್ಥ ಸೂಕ್ಷ್ಮವನ್ನು ಗಮನಿಸುವುದಿಲ್ಲ. ಈ ಸಂಸ್ಕೃತದಲ್ಲಿ ನೀವು ಎಷ್ಟು ಸೂಕ್ಷ್ಮಕ್ಕೆ ಹೋದಿರಿ ಅಷ್ಟು ಹೊಸ ಹೊಸ ಪದರುಗಳಲ್ಲಿ ಅದು ತೆರೆದುಕೊಳ್ಳುತ್ತೆ. ಈ ರೀತಿ ಅಧ್ಯಯನ ಮಾಡುವ ಪರಂಪರೆಯೇ ನಾಶವಾಗಿ ಹೋಗಿದೆ ಈಗ. ಸುಮ್ಮನೆ ಏನೋ ಒಂದು ಸ್ಥೂಲವಾಗಿ ಅರ್ಥ ಹೇಳೋದು. ಹಾಗಾಗಿ ಸಮಾನಂ ವೃಕ್ಷಂ ಅಂದರೆ ಒಂದೇ ಮರವನ್ನು ಒಪ್ಪಿಕೊಂಡಿವೆ. ಅದು ಬೇರೆ ಬೇರೆ ಮರ ಅಲ್ಲ, ಒಂದೇ ಮರ. ಆ ಒಂದೇ ಮರ ಯಾವುದು ಅಂತಲೂ ಹೇಳೋದಿಲ್ಲ ವೇದ. ಎರಡು ಹಕ್ಕಿಗಳು ಯಾವುದು ಅಂತ ಹೇಳೋದಿಲ್ಲ. ಆದರೆ ವಿವರಣೆ ಕೊಡ್ತಾರೆ. ತಯೋಹೋ ಅನ್ಯ ಪಿಪ್ಪಲಂ ಸ್ವಾದು ಅತ್ತಿ. ಆ ಎರಡರಲ್ಲಿ ಒಂದು ಈ ಹಣ್ಣನ್ನು ಪಿಪ್ಪಲಂ, ಯಾಕೆಂದರೆ ಅದು ಮರ, ಈಗ ಅಶ್ವತ್ಥ ಮರ ಅಂತ ಅಷ್ಟು ಗೊತ್ತಾಯ್ತು. ಯಾಕೆಂದರೆ ಪಿಪ್ಪಲ ಅಂತ ಅದರ ಫಲ, ಅಶ್ವತ್ಥದ ಹಣ್ಣನ್ನು ಸ್ವಾದು ಅತ್ತಿ, ತುಂಬ ರುಚಿಯಂತೆ, ತುಂಬ ರುಚಿ ಇರುವಂತೆ ಚಪ್ಪರಿಸಿ ತಿನ್ನುತ್ತಿದೆ ಒಂದು. ಅದಾಯಿತು ಯಾಕಂದರೆ ಅದು ರುಚಿ ಇಲ್ಲ. ಅದಕ್ಕೆ ಅಶ್ವತ್ಥದ ಹಣ್ಣು ಅದು ಚೂರೂ ರುಚಿ ಇಲ್ಲ. ಅದನ್ನು ಕಾಗೆಗಳು ಮಾತ್ರ ತಿನ್ನೋದು, ಬೇರೆ ಹಕ್ಕಿಗಳು ಕೂಡ ತಿನ್ನೋಲ್ಲ. ಅದನ್ನು ಇವನು ಮಹಾರುಚಿ ಅನ್ನುವಂತೆ ಚಪ್ಪರಿಸಿ ತಿಂತಾ ಇದೆ ಒಂದು ಹಕ್ಕಿ. ಮತ್ತೊಬ್ಬ ಅನಶ್ನನ್ನು ಅನ್ಯ, ಮತ್ತೊಬ್ಬ ಏನೂ ತಿನ್ನದೆ ಸುಮ್ಮನೆ ಕೂತಿದ್ದಾನೆ. ಸುಮ್ಮನೆ ಕೂತರೆ ಅಭಿಜಾಕ ಶೀತಿ ಚಕಾಸ್ತಿ, ಅವನು ಬೆಳಗ್ತಾ ಇದ್ದಾನೆ, ಆನಂದವಾಗಿದ್ದಾನೆ, ಆನಂದಮಯವಾಗಿ ಬೆಳಗ್ತಾ ಇದ್ದಾನೆ. ಇದನ್ನು ಕೃಷ್ಣ ಅನುವಾದ ಮಾಡಿದ. ಸುಪರ್ಣಾವೇತೌ ಸೈಜೌ ಸಖಾಯವು ದ್ವಾ ಸುಪರ್ಣ ಸೈಜ ಸಖಾಯ. ಅದನ್ನೇ ಸುಪರ್ಣಾವೇತೌ ಸೈಜೌ ಸಖಾಯವು ಅಂದ ಕೃಷ್ಣ. ಏತೌ ಸುಪರ್ಣವು, ಏತವು ಅಂತಂದರೆ ನೋಡಿ, ಇಲ್ಲಿ ಒಂದು ಶಬ್ದ ಹೆಚ್ಚಿದೆ, ಮತ್ತೆಲ್ಲ ಇದೆ. ಸುಪರ್ಣ ದ್ವಾ ಸುಪರ್ಣ ಅನ್ನುವಲ್ಲಿ ದ್ವಾ ಶಬ್ದ ತೆಗೆದ. ದ್ವಾ ಅಂದರೆ ದ್ವವು, ಎರಡು. ಅದು ಬೇಡ. ಯಾಕೆ ಗೊತ್ತಾ? ದ್ವಾ ಸುಪರ್ಣ ಅಂತ ಯಾಕೆ ಹೇಳಬೇಕು? ಎರಡು ದ್ವಿವಚನ ಹಾಕಿದರೆ ಎರಡು ಅಂತ ಆಗೋಯ್ತಲ್ಲ. ಸುಪರ್ಣವು ಸೈಜವು ಸಖಾಯವು. ಈಗ ಕನ್ನಡದಲ್ಲಿ ಹೀಗಾಗೋದಿಲ್ಲ. ಹಕ್ಕಿಗಳು ಅಂತಂದರೆ ದ್ವಿವಚನ ಇಲ್ಲ, ಎಷ್ಟು ಒಂದು ಅದಕ್ಕೆ ಎರಡು ಹಕ್ಕಿಗಳು ಅಂತ ಹೇಳಬೇಕು. ಸಂಸ್ಕೃತದಲ್ಲಿ ಸುಪರ್ಣ ಅಂತ ಹೇಳಿದ್ರೆ ಎರಡು ಹಕ್ಕಿಗಳು ಅಂತ ಅರ್ಥ. ಮತ್ತು ಎರಡು ಅಂತ ಬೇರೆ ಹೇಳಬೇಕಾಗಿಲ್ಲ. ಅದನ್ನು ಕೃಷ್ಣ ವೇದವ್ಯಾಸರು ಬಿಟ್ಟರು, ದ್ವಾ ಅಂತ ಅಂದ್ಬಿಟ್ಬಿಟ್ರು. ಸುಪರ್ಣವು ಸುಪರ್ಣ ಏತವು ಅಂತ ದ್ವಾ ಶಬ್ದ ತೆಗೆದು ಏತವನ್ನು ಸೇರಿಸಿದರು. ಏತವು ಅಂದರೆ ನಿನಗೆ ಗೊತ್ತಿರುವ, ನಿನ್ನ ಒಳಗೆ ಇರುವ. ಏತತ್ ಅಂದರೆ ಸಮೀಪದಲ್ಲಿರುವಂಥದ್ದು ಒಂದು ಅರ್ಥ. ಅದಕ್ಕೆ ಅನೇಕ ಅರ್ಥ ಇದೆ ನೋಡಿ. ತಮಾಷೆ, ಅದು ಹಿಂದೆ ನಾನು ಕೋಶ ಹೇಳಿದ್ದೆ. ಏತತ್ ಅನ್ನೋದಕ್ಕೆ ಒಂದರ್ಥ ಸಮೀಪದಲ್ಲಿರುವಂಥದ್ದು ಅಂತ, ಮತ್ತೊಂದು ಕ್ವಚಿತ್ ವಿಶ್ವಂ, ಒಂದು ಏತತ್ ಅಂದರೆ ಈ ಪ್ರಪಂಚ. ಅದಲ್ಲ ಇಲ್ಲಿ, ಈ ಪ್ರಪಂಚದಲ್ಲಿ ಎರಡು ಹಕ್ಕಿಗಳಲ್ಲ. ಆಮೇಲೆ ಮತ್ತೊಂದು ಅರ್ಥ ಕ್ವಚಿತ್ ಬ್ರಹ್ಮ, ಎರಡೂ ಬ್ರಹ್ಮ ಸ್ವರೂಪಗಳಲ್ಲ, ಎರಡಿದೆ. ಆದ್ದರಿಂದ ಇಲ್ಲಿ ಏತವು ಅಂದರೆ ನಿನ್ನ ಅನುಭವಕ್ಕೆ ಬರುವ ಎರಡು ವಸ್ತುಗಳು ಅಂತ ಅರ್ಥ. ಯಾವುದೆಲ್ಲ? ಸಯುಜವು, ನಿನ್ನೊಟ್ಟಿಗೆ ಇರುವಂಥವು. ಯಾವಾಗಲೂ ನಿನಗೆ ಗೊತ್ತಿಲ್ಲ ಅಂತೀಯ, ನಿನ್ನ ಒಟ್ಟಿಗೆ ಇದೆ, ನಿನ್ನ ಗೆಳೆಯ ಅದು. ತಸ್ಯ ಅವಿಜ್ಞಾತ ಕರ್ಮಾಸೀತ್ ಸಖ ಅವಿಜ್ಞಾತ ನಾಮಕ. ಭಾಗವತ ಇದನ್ನು ಭಾಳ ಸ್ಪಷ್ಟವಾಗಿ, ನಿಮಗೆ ಪರಿಚಯವಿಲ್ಲದ ಗೆಳೆಯನೊಬ್ಬ ನಿಮ್ಮ ಬಳಿ ಇದ್ದಾನೆ, ಅವನ ಹೆಸರು ಗೊತ್ತಿಲ್ಲ ನಿಮಗೆ, ಅವನು ಏನು ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಿಲ್ಲ. ಆದರೆ ಅವನು ನಿಮ್ಮ ಜೊತೆಗೆ ಇದ್ದು ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾನೆ, ನಿಮ್ಮನ್ನು ರಕ್ಷಿಸ್ತಾ ಇದ್ದಾನೆ ಅಂತ ಹೇಳ್ತದೆ. ಅದನ್ನು ಇಲ್ಲಿಯೂ ಯಾರು ಅಂತ ಕೃಷ್ಣ ಬಾಯ್ಬಿಟ್ಟು ಹೇಳೋದಿಲ್ಲ, ಮುಂದೆ ಗೊತ್ತಾಗುತ್ತೆ. ಅದು ಸಮಾನಂ ವೃಕ್ಷಂ. ವೃಕ್ಷ ಅಂತ ಹೇಳ್ತಾರೆ. ವೃಕ್ಷ ಅಂದರೆ ಏನು ಅಂತ ಗೊತ್ತಿದೆ ನಿಮಗೆ. ವೃಕ್ಷ ಅಂದರೆ ಮರ. ಯಾಕೆ ಮರ
ಅಂದರೆ ಅಮರ ಅಲ್ಲ. ಅದರಿಂದ ಅದು ಅಮರ ಆಗಿದ್ದರೆ ವೃಕ್ಷ ಅನ್ನೋದಕ್ಕೆ ವ್ರಶ್ಚೂಚ್ಛೇದನೆ ಅಂತ ಧಾತು. ಯಾವುದನ್ನು ನಾವು ಕತ್ತರಿಸಿ ಕಡಿದು ಹಾಕಬಲ್ಲೆವು ಅದು ವೃಕ್ಷ, ಅದು ಮರವೇ. ಅದು ಅಮರ ಅಲ್ಲ, ಆದ್ದರಿಂದ ಮರ. ಒಂದೇ ಮರವನ್ನು ಆಶ್ರಯಿಸಿಕೊಂಡಿವೆ. ಅದನ್ನೇ ಅಲ್ಲಿ ಒಂದೇ ಮರವನ್ನು ಅಪ್ಪಿಕೊಂಡಿವೆ ಅಂತಿದೆ ವೇದದಲ್ಲಿ. ಸಮಾನಂ ವೃಕ್ಷಂ ಪರಿಷಸ್ವಜಾತೆ. ಇಲ್ಲಿ ಹೇಳ್ತಾರೆ ಅಂದರೆ ಸಪೂರ್ಣಾವೇತೋ ಸವಿಜು ಸಖಾಯು ಅವರು ಕೃತ ನೀಳವು ಎದೃಚ್ಛೆಯ ಕೃತ ನೀಳವು ಅಂತ ಹೇಳ್ತಾರೆ. ವೃಕ್ಷೆ ಆ ಮರದಲ್ಲಿ ಎದೃಚ್ಛೆಯ ಕೃತ ನೀಳವು ಚ ವೃಕ್ಷೆ. ಆ ಮರದಲ್ಲಿ ಅಪ್ಪಿಕೊಂಡಿವೆ ಅಂದರೆ ಮರವನ್ನು ಅಪ್ಪಿಕೊಂಡಿರುವುದಲ್ಲ, ಇದು ಅಪ್ಪಕೋ ಚಳವಳಿ ಅಲ್ಲ. ಮತ್ತು ವೃಕ್ಷಂ ಅಪ್ಪಿಕೊಳ್ಳುವುದು ಅನ್ನೋದಕ್ಕೆ ಕೃತ ನೀಳವು ಅಂತ ಅರ್ಥ ಬರೆದರು. ನೀಳ ಅಂದರೆ ನೀಡ, ನೆಸ್ಟ್. ಇದು ನೋಡಿ, ಇದು ಅಷ್ಟೇ. ಸಂಸ್ಕೃತದಲ್ಲಿ ಇದೊಂದು ಸಮಸ್ಯೆ. ವ್ಯಾಕರಣ ಓದಿದವರಿಗೆ ನೀಳ ಅಂತ ಶಬ್ದ ಬರೋಲ್ಲ, ಯಾಕಂದರೆ ಳ ಅಕ್ಷರವೇ ಇಲ್ಲ. ಪಾಣಿನಿಯ ಪ್ರಕಾರ ಳ ಅಕ್ಷರ ಇಲ್ಲ. ಯಾಕೆ ಅಂದರೆ ಅದು ಹಿಂದಿಯಲ್ಲಿಲ್ಲ, ಅದಕ್ಕೋಸ್ಕರ ಅವನು ಬಿಟ್ಟ. ಅವನು ಬರೆದದ್ದು ಹಿಂದಿ ವ್ಯಾಕರಣ ಅಲ್ಲ, ಸಂಸ್ಕೃತ ಅನ್ನೋದು ಬರ್ತು ಹೋಯ್ತು ಅವನಿಗೆ. ಳ ಅನ್ನೋ ಅಕ್ಷರವೇ ಇಲ್ಲ ಅಂದ. ನೀಲವು ಅಂತ ಹೇಳಬೇಕು ಅವನ ಪ್ರಕಾರ. ನೀಲ ಅಂದರೆ ನೀಲವರ್ಣ ಅಂತ ಆಯಿತು. ಆದರೆ ಸಂಸ್ಕೃತದಲ್ಲಿ ಳ ಅನ್ನುವ ಅಕ್ಷರ ಇದೆ, ಅದು 10 ಅಕ್ಷರಗಳು. ಕೊನೆಯದ್ದು ಯಾರ ಲಾವ ಶಾಷ ಸಾಹ ಳ ಕ್ಷ, ಇದು 10 ಯಾಮಾಕ್ಷರಗಳು ಅಂತ. ಇದು ವೈದಿಕ ತಂತ್ರಶಾಸ್ತ್ರದಲ್ಲಿ ಈ 10 ಅಕ್ಷರಗಳನ್ನು ಹೇಳಿದ್ದಾರೆ. ಪಾಣಿನಿ ಯಾಕೆ ಬಿಟ್ಟ ಅಂತ ಅವನ ಹತ್ರವೇ ಕೇಳಬೇಕು, ನನಗೆ ಗೊತ್ತಿಲ್ಲ. ಅವನು ಬಿಟ್ಟದ್ದನ್ನು ನಾನು ಒಪ್ಪಲ್ಲ. ಅದೀಗಾದರೆ ಶಾಸ್ತ್ರದಲ್ಲಿ ಅದನ್ನು ನೀವು ಮಂತ್ರಶಾಸ್ತ್ರದಲ್ಲಿ ಅದನ್ನು ನೀವು ಅದಕ್ಕೆ ಮಂತ್ರ ದೇವತೆಗಳಿದ್ದಾರೆ, 51 ಅಕ್ಷರಗಳಿವೆ. ಅವನು ಯಾಕೆ ಬಿಟ್ಟ ಅಂತ ನನಗೆ ಗೊತ್ತಿಲ್ಲ. ಅವನ ಪ್ರಕಾರ ಯಾರ ಲಾವ ಶಾಷ ಸಾಹ ಅಲ್ಲಿಗೆ ಮುಗಿಯಿತು. ಆದರೆ ಅದು ಅಕ್ಷರ ಆಗೋದು ಹೇಗೆ? ಅಹರ ಆಯಿತು. ಸಹಳ ಕ್ಷ ಆದರೆ ಅಕ್ಷರ ಆಯಿತು. ಆದ್ದರಿಂದ ಕ್ಷ ತನಗಿರುವಂಥದ್ದು. ನಮ್ಮದು ಇನ್ನೂ ಗಣ್ಣ ಸಕ್ಷಾಜ್ಞ ಅಜ್ಞರ, ಕನ್ನಡದ್ದು ಅಜ್ಞರ ಭಾಷೆ ಆಯಿತು. ಅದೇ ಆ ಅಕ್ಷರ ಅನ್ನೋ ಶಬ್ದವನ್ನು ಗಮನಿಸಿದ್ದರೆ ಪಾಳಿನಿ ಕ್ಷ ಅನ್ನೋದು ಕೊನೆಯ ಅಕ್ಷರ ಅಂತ ಹೇಳ್ತಿದ್ದ. ಅವನಿಗೂ ಅದು ಕಣ್ತಪ್ಪಿ ಹೋಯ್ತೋ ಏನು ಕಥೆಯೋ ನನಗೆ ಗೊತ್ತಿಲ್ಲ. ಅದಕ್ಕೆ ಮತ್ತೆ ಅವರೊಂದು ಕಥೆ ಮಾಡಿದ್ರು ವೈಯಾಕರಣರು. ಶಿವ ಡಮರು ಬಾರಿಸಿದ, ಅದು ಐವನು ರಳುಕು ಯವು ಅಯ್ಯೋ ಹೈವರಟು ಅಂತೆಲ್ಲ ಶಬ್ದ. ಅವನಿಗೂ ಶಿವನಿಗೂ ಳಾ ಮರೆತು ಹೋಗಬೇಕಾ? ಪಾಣಿನಿಗೂ ಹೋಗಲಿ, ಅವನು ಬಾರಿಸೋರು ಳಾ ಬಾರದೆ ಹೋಗಬೇಕಾ? ಈ ಎಲ್ಲ ಒಟ್ಟಿಗೆ ಳಾ ಅನ್ನೋ ಅಕ್ಷರವನ್ನು ಕಳಿಸಿಬಿಟ್ಟು ಸಂಸ್ಕೃತದ ಅನೇಕ ಅಪೂರ್ವ ಶಬ್ದಗಳು ನಾಶವಾಯಿತು. ಆದರೆ ವೇದವ್ಯಾಸರದನ್ನು ಬಳಸ್ತಾರೆ. ವೇದದಲ್ಲಿ ಅಗ್ನಿಮೀಳೆ ಅಂತ ಹೇಳೋದು, ಅಗ್ನಿಮೀಡೆ ಅಲ್ಲ, ಅದು ಯಜುರ್ವೇದದಲ್ಲಿ ಅಗ್ನಿಮೀಳೆ ಅಂತ ಹೇಳಬೇಕು. ನಾನು ಒಂದು ಪುಸ್ತಕ ನೋಡಿದೆ, ಅವರು ಪಾಪ ಅಗ್ನಿಮೀಲೆ ಅಂತ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಳ ಇಲ್ಲ, ಅಗ್ನಿಮೀಲೆ. ಇದೆಲ್ಲ ಕಷ್ಟಗಳು. ಳ ಅನ್ನೋದು ವೇದದಲ್ಲಿ ಬೇಕೇ ಬೇಕು. ಆಮೇಲೆ ನಮ್ಮ ಲೌಕಿಕ ಭಾಷೆಯಲ್ಲೂ ಕೂಡ ಅದೇ ಹೇಳಿದೆ. ನೀಲ ಅಂದರೆ ನೀಲವರ್ಣ ಬಣ್ಣ, ನೀಳ ಅಂದರೆ ನೆಸ್ಟು ಗೂಡು, ಹಕ್ಕಿಗೂಡು, ಅರ್ಥ ಬೇರೆ ಇದೆ. ಹಾಗಾಗಿ ಅದೇ ನೋಡಿ, ಕಾಲ ಅಂದರೆ ಸಮಯ, ಟೈಮ್. ಕಾಳ ಅಂದರೆ ಬ್ಲ್ಯಾಕ್, ಕಾಳ. ಅದು ಕಾಲ ಒಂದೇ. ಈಗ ಯದಾ ಕಾಲಾಶ್ರಮಿ ಭವೇತು ಅಂತ ಬರೆದು ಹಾಗೆ ಓದ್ತಾರೆ. ಈ 2 ಅಪೂರ್ವ ಶಬ್ದಗಳ 2 ಮುಖಗಳೇ ಹೊರಟು ಹೋಯಿತು ಪಾಣಿನಿಯ ನಂತರ. ಇದು ಪಾಣಿನಿಯನ್ನು ಓದಿದವರ ಪಂಡಿತರಿಂದ ಆದ ಪ್ರಮಾದಗಳು. ಅದು ಇರಲಿ, ನಾವು ಪಂಡಿತರನ್ನ ಕಟ್ಟಿಕೊಂಡು ಏನು ಮಾಡಬೇಕು? ನಮಗೆ ವೇದವ್ಯಾಸರು ಮುಖ್ಯ, ಪಂಡಿತರಲ್ಲ. ಕೃತ ನೀಳೌಚ ವೃಕ್ಷೆ, ಮರದಲ್ಲಿ ನೆಸ್ಟ್ ಗೂಡು ಕಟ್ಟಿಕೊಂಡಿದ್ದಾವೆ ಅಂತ. ಒಂದೇ ಗೂಡಿನಲ್ಲಿ 2 ಹಕ್ಕಿಗಳು. ಅಲ್ಲಿ ಗೂಡು ಬಂತೀಗ, ಅಲ್ಲಿ ಇರಲಿಲ್ಲ, ವೇದದಲ್ಲಿ ಇಲ್ಲದ್ದು. ಒಂದೇ ಮರದಲ್ಲಿ ಒಂದೇ ಗೂಡಿನಲ್ಲಿ 2 ಹಕ್ಕಿಗಳು ಕೂತಿವೆ, ಇಷ್ಟು ಹೇಳಿದ ಕೃಷ್ಣ. ಅದು ಯಾಕೆ ಅಲ್ಲಿ ಬಂದು ಕೂತಿವೆ ಅಂತ ಅಲ್ಲಿ ಗೊತ್ತಿಲ್ಲ ನಮಗೆ. ಅದಕ್ಕೆ ಹೇಳ್ದ ಯದೃಚ್ಛಯ, ಅಕಸ್ಮಾತ್ತಾಗಿ ಅಂತ ಹೇಳ್ತಾರೆ ಯದೃಚ್ಛ ಅನ್ನೋದಕ್ಕೆ. ಸಂಸ್ಕೃತ ಡಿಕ್ಷನರಿ ನೋಡಿದರೆ ಅಕಸ್ಮಾತು ಅಂತ. ಯದೃಚ್ಛ ಅಂದರೆ ಅಕಸ್ಮಾತ್ ಅಲ್ಲ. ಯದೃಚ್ಛೆ ಅಂದರೆ ಭಗವಂತನ ಇಚ್ಛೆಯಿಂದ ಅಂತ ಅರ್ಥ. ಅಲ್ಲಿ ಹಕ್ಕಿ ಯಾಕೆ ಬಂದು ಕೂತಿತು? ಅದು ಭಗವಂತನ ಇಚ್ಛೆಯಿಂದ. ಭಗವಂತ ತಾನು ಇಚ್ಛೆ ಪಟ್ಟ ಕೂತ, ಜೀವ ಯಾಕೆ ಕೂತು? ಭಗವಂತ ಇಚ್ಛಿಸಿದ ಅದು ಕೂಡಲಿ ಅಂತ ಕೂತಿದ್ದ ಅಷ್ಟೇ. ಜೀವ ಮತ್ತು ಭಗವಂತರು ಭಗವಂತನ ಇಚ್ಛೆಯಿಂದ ಅಲ್ಲಿ ಕೂತಿದ್ದಾರೆ ಅಂತ. ಯದೃಚ್ಛ ಅಂದರೆ ಭಗವಂತನ ಇಚ್ಛೆ ಹೇಗಾಯಿತು ನೋಡಿ. ಇಚ್ಛಾ ಉಂಟಲ್ವ, ಇಚ್ಛೆ ಅಂದರೆ ಗೊತ್ತಿದೆ ನಮಗೆ. ಇಚ್ಛೆ, ಡಿಸೈರ್, ಬಯಕೆ.
ಇಚ್ಛಾ ಅಲ್ಲ, ಅಲ್ಲಿ ರಿಚ್ಛ ಅಂತ ಉಂಟು. ರಿಚ್ಛ ಅಂದರೆ ಏನು? ಆ ಈ ಊರು, ಇಕಾರಕ್ಕೆ ಮೂರನೇ ಅಕ್ಷರ ಋಕಾರ, ಋಕಾರಕ್ಕೆ ಮೂರನೇ ಅಕ್ಷರ ತೃತೀಯೋ ಅತಿಶಯ ಅಂತ. ಯಾವುದು ಅತಿಶಯವಾದ ಇಚ್ಛೆಯೋ ಅದು ರಿಚ್ಛ, ಶ್ರೇಷ್ಠವಾದ ಇಚ್ಛೆ ಅಂತ ಅರ್ಥ. ಅದು ಭಗವಂತನ ಇಚ್ಛೆ. ಅದಕ್ಕೆ ಅಂದರೆ ಅದು ಯಾಕೆ ಶ್ರೇಷ್ಠ? ಅದು ಯತ್. ಯತ್ ಅಂದರೆ ಯಾತೀತಿ ಯತ್ ಅಥವಾ ಯಹ. ಯಾತಿ ಅಂದರೆ ಎಲ್ಲ ಕಡೆ ಇರುವ ಎಲ್ಲವನ್ನು ಬಲ್ಲವನು, ಎಲ್ಲ ಕಡೆ ಇರುವ ಎಲ್ಲವನ್ನು ಬಲ್ಲವನ ಇಚ್ಛೆ. ಅದರಿಂದ ಅದು ಅತಿಶಯವಾದ ಇಚ್ಛೆ. ಆದ್ದರಿಂದ ಯದೃಚ್ಛ ಅಂದರೆ ಈಶ್ವರನ ಇಚ್ಛೆ, ಭಗವಂತನ ಇಚ್ಛೆ. ಅಲ್ಲಿ ಬಂದು ಇರಬೇಕು ಅನ್ನೋದು ಭಗವಂತನ ಬಯಕೆ. ಅವನು ಬಂದು ಕೂತ. ನನ್ನೊಟ್ಟಿಗೆ ಜೀವನ ಇರಬೇಕು ಅಂತ ಅವನು ಬಯಸಿದ, ಜೀವ ಬಂದು ಕೂತ. ಯದೃಚ್ಛೆಯ ಕೃತ ನೀಳೌಚ ವೃಕ್ಷೇ ತಯೋರೇಕ ಖಾದತಿ ಪಿಪ್ಪುಲಾನ್ನಂ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ. ಅದಕ್ಕೆ ಇಲ್ಲಿ ಬರೀತಾನೆ ಕೃಷ್ಣ. ಕೃಷ್ಣ ಅಂದರೆ ಕೃಷ್ಣ ಹೇಳಿದ್ದನ್ನು ವೇದವ್ಯಾಸರು, ಕೃಷ್ಣ ಉದ್ಧವನಿಗೆ ಯಾವ ಭಾಷೆಯಲ್ಲಿ ಹೇಳಿದ್ನೋ ಗೊತ್ತಿಲ್ಲ. ಆಗ ಸಂಸ್ಕೃತ ಆಡುಭಾಷೆಯಾಗಿತ್ತು. ಸಂಸ್ಥೆಯಲ್ಲಿ ಹೇಳಿದನೋ, ಸಂಸ್ಥೆಯಲ್ಲಿ ಹೇಳಿದ್ರು ಅವನು ಶ್ಲೋಕ ಮಾಡಿ ಹೇಳಿರಲಿಕ್ಕಿಲ್ಲ, ವಾಕ್ಯ ರೂಪ. ಇದು ವೇದವ್ಯಾಸರು ಅದನ್ನು ಶ್ಲೋಕ ರೂಪ ಮಾಡಿ ಕೊಟ್ಟರು ನಮಗೆ. ಯದೃಚ್ಛೆಯ ಅಲ್ಲ ತಯೋರೇಕ ಖಾದತಿ. ಅತ್ತಿ ಅಂತ ಸಂಸ್ಕೃತದಲ್ಲಿ ಅಲ್ಲಿದೆ, ವೇದದಲ್ಲಿ. ಅತ್ತಿ ಅಂದರೆ ಅಧಭಕ್ಷಣೆ, ತಿನ್ನುವುದು. ಅದನ್ನು ಇಲ್ಲಿ ಖಾದತಿ ಅಂತ. ಖಾದನ ಅಂದರೂ ತಿನ್ನುವುದೇ. ತಯೋರೇಕ ಖಾದತಿ, ಅದರಲ್ಲಿ ಒಬ್ಬ, ಆ ಎರಡು ಹಕ್ಕಿಗಳಲ್ಲಿ ಒಂದು ಹಕ್ಕಿ ಪಿಪ್ಪಲ ಅನ್ನಂ ಖಾದತಿ, ಪಿಪ್ಪಲವನ್ನು ಅನ್ನದಂತೆ ತಿನ್ನುತ್ತದೆ ಅಂತ. ಅದು ಅನ್ನವನ್ನು ಸವಿದು ತಿನ್ನುವುದಲ್ವ. ಹಾಗೆ ಅನ್ನದಂತೆ ರುಚಿಯಿಂದ ಆ ಪಿಪ್ಪಲವನ್ನು, ಅಂದರೆ ಮರದ ಹಣ್ಣನ್ನು, ಅಶ್ವತ್ಥ ಮರದ ಹಣ್ಣನ್ನು, ಅಲ್ಲಿ ವೃಕ್ಷ ಅಂದರೆ ಈಗ ಕತ್ತರಿಸುವಂಥದ್ದು. ಕತ್ತರಿಸುವುದು ಯಾವುದು? ಅದು ಅಶ್ವತ್ಥ ಅಂತ ಆಯಿತು. ಈಗ ಅಶ್ವತ್ಥ ಮರ, ಅಶ್ವತ್ಥ ಮರ ಅಂದರೆ ಒಂದು ತಮಾಷೆ ನೋಡಿ. ಅಶ್ವತ್ಥ ಅಂದರೆ ಏನು ಗೊತ್ತಾ? ವೃಕ್ಷ ಅಂದರೂ ಅಶ್ವತ್ಥ ಅಂದರೆ ಒಂದೇ ಅರ್ಥ. ವೃಕ್ಷ ಅಂದರೆ ಏನು? ನಾಳೆ ಕತ್ತರಿಸಿ ತೆಗಿಬೋದು ಯಾರು ಕೂಡ, ಶಾಶ್ವತ ಅಲ್ಲ ಅಂತ. ಅಶ್ವತ್ಥ ಅನ್ನೋದೇ ಅರ್ಥ. ಅಶ್ವತಿಷ್ಠತಿ, ನಾಳೆ ಇರುವಂಥದ್ದಲ್ಲ, ಇವತ್ತಿದೆ ನಾಳೆ ನಾಳೆ ಹೋಗುವಂಥದ್ದು. ಅಂದರೆ ನಶ್ವರ ಅಂತ ಅರ್ಥ. ಅದಕ್ಕೆ ವೃಕ್ಷ ಅಂದರು, ಅಶ್ವತ್ಥ ಅಂದರು. ಅದರ ಎಟಿಮಾಲಜಿ ನೋಡಿದರೆ ಎಲ್ಲ ಒಂದೇ ಅರ್ಥ. ಆದರೆ ನಮ್ಮಲ್ಲಿ ಎಟಿಮಾಲಜಿಯನ್ನು ಮರೆತು ಬಿಟ್ಟು ಶತಮಾನಗಳಾಗೋಯ್ತು. ನಮ್ಮ ಸಂಸ್ಕೃತ ಪಂಡಿತರು ಎಟಿಮಾಲಜಿಯ ಸುದ್ದಿಗೇ ಹೋಗೋಲ್ಲ. ಅಂದು ಅಶ್ವತ್ಥ ವೃಕ್ಷದಲ್ಲಿರುವ ಅದಕ್ಕೆ ಪಿಪ್ಪಲ ವೃಕ್ಷ ಅಂತಲೇ ಹೆಸರು. ಆ ಪಿಪ್ಪಲ್, ಅದನ್ನೇ ಈ ಇಂಗ್ಲೀಷ್ನಲ್ಲಿ ಪೀಪಲ್ ಟ್ರೀ ಅಂತಾರೆ. ಅದು ಸಂಸ್ಕೃತ ಶಬ್ದ. ಪಿಪ್ಪಲ ಅನ್ನೋದು ಅಶ್ವತ್ಥ ಮರದ ಹೆಸರು. ಅದರ ಹಣ್ಣು ಪಿಪ್ಪಲವೇ. ಅನ್ನು ಪಿಪ್ಪಲ ಅನ್ನಂ, ಅಶ್ವತ್ಥ ಮರದ ಆ ರುಚಿ ಇಲ್ಲದ ಹಣ್ಣನ್ನು ಅನ್ನ, ಒಳ್ಳೆಯ ರುಚಿಯಾದ ಆಹಾರ ಅನ್ನುವಂತೆ ತಿಂತಾ ಇದೆ ಒಂದು ಹಕ್ಕಿ. ಅದು ಯಾವುದಪ್ಪ? ಪಿಪ್ಪಲ. ಹಕ್ಕಿ ಅಂದರೆ ಒಂದು ಜೀವ, ಒಂದು ಪರಮಾತ್ಮ ಅಂತ ಈಗ ನಾವು ಒಂದು ಅರ್ಥ ಮಾಡಿದೆವು. ಮರ ಅಂದರೆ ದೇಹ ಅಂತ ಆಯಿತು. ಇದೇ ದೇಹ, ಇದು ಮರ, ಇದು ಅಮರ ಅಲ್ಲ, ಆದ್ದರಿಂದ ಮರ್ತ್ಯ. ಅದನ್ನು ರುಚಿಯಾಗಿ ತಿನ್ನುವ ಪಿಪ್ಪಲ ಅಂದರೆ ಯಾವುದು? ಅಶ್ವತ್ಥ ಮರದ ಹಣ್ಣು ಗೊತ್ತಾಯಿತು. ಇಲ್ಲಿ ಹಣ್ಣು ಅಶ್ವತ್ಥ ಮರದ ಪಿಪ್ಪಲ ಅಂದರೆ ಕರ್ಮಫಲ. ಅವನು ಮಾಡಿದ ಕರ್ಮವನ್ನು ತಿಂತಾ ಇದ್ದಾನೆ. ಬಹಳ ಅದು ನಿಜವಾಗಿ ಬಿಟ್ಟರ್. ಆದರೆ ಓಹೋ ಏನು ರುಚಿ ಅಂತ ನಾಲಿಗೆ ಚಪ್ಪರಿಸ್ಕೊಂಡು ತಿಂತಾ ಇರ್ತಾನೆ. ನಮಗೆ ಯಾವಾಗಲೂ ಅದು ರುಚಿ ಇದೆಯೋ ಇಲ್ಲವೋ ಅನ್ನೋದು, ಅದನ್ನು ಅನುಭವಿಸೋಣ. ಅದರ ರುಚಿ ಬೇರೆ ಇರಬಹುದು, ಅದು ರುಚಿ ಇಲ್ಲದೇ ಇರಬಹುದು. ಆದರೆ ಇವನಿಗೆ ಅದು ಖುಷಿಯಾದರೆ ರುಚಿ ಆಗ್ತದೆ. ಇವನು ಅದನ್ನು ರುಚಿಯಿಂದ ಭ್ರಮಿಸ್ತಾನೆ. ಯಾವುದು ರುಚಿ ಯಾವುದು ಅಲ್ಲ ಅಂತ ಅನ್ನೋದಕ್ಕೆ ಮಾರ್ಗದರ್ಶಕ ಯಾವುದೂ ಇಲ್ಲ. ಈಗ ಹಾಗಲಕಾಯಿ ರುಚಿಯೋ ಯೊಕ್ಕ ಅಂತಂದರೆ ಕೆಲವರಿಗೆ ಭಾರಿ ರುಚಿ, ಕೆಲವರಿಗೆ ಅಯ್ಯೋ ಕಹಿ ಬೇಡ. ಸೊ ಅದು ರುಚಿ ಆಗುವುದು ಆಗದೇ ಇರುವುದು ನಮ್ಮ ಸ್ವಭಾವಕ್ಕೆ ಸಂಬಂಧಪಟ್ಟು ಹೊರತು ವಸ್ತುವಿಗೆ ಸಂಬಂಧಪಟ್ಟಲ್ಲ. ವಸ್ತು ರುಚಿ ಇರಬಹುದು, ಇಲ್ಲದೇ ಇರಬಹುದು. ನಮಗೆ ರುಚಿ ಆದರೆ ರುಚಿ. ಹಾಗೆ ಇದು ಒಳ್ಳೆಯ ಅನ್ನ, ಇಟ್ಸ್ ಎ ಟೇಸ್ಟಿ ಫುಡ್, ರುಚಿಯಾದ ಆಹಾರ ಅಂತ ಈ ಜೀವ ತಿಂತಾ ಇದ್ದಾನಂತೆ. ಕರ್ಮಫಲವನ್ನು ಅವನು ಮಾಡಿದ್ದನ್ನು ತಿಂತಾ ಇದ್ದಾನೆ. ಅದು ಬಹಳ ರುಚಿಯಿಂದ ಭ್ರಮಿಸಿಕೊಂಡಿದ್ದಾನೆ. ಅನ್ಯಃ ನಿರನ್ನೋಪಿ, ಮತ್ತೊಬ್ಬ ಇದ್ದಾನಲ್ಲ ಅವನು ಭಗವಂತ, ಅವನು ನಿರನ್ನ, ತಿನ್ನದೇ ಇದ್ದರೂ ಅಂದರು. ಹಾಗಾದರೆ ತಿಂತಾನೆ ಅಂತಾಯಿತು. ಅವನು ತಿಂತಾನೆ, ಆದರೆ ನಮ್ಮ ಹಾಗೆ ಕರ್ಮಫಲವನ್ನು ತಿನ್ನೋದಲ್ಲ. ಅವನು ಅದರ ಸಾರವನ್ನು ತಿಂತಾನೆ. ನಾವು ತಿನ್ನುವ ಎಲ್ಲ ವಸ್ತುವಿನ ರಸವನ್ನು, ಸಾರವನ್ನು ಅವನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಅವನು ಅದನ್ನು ಹೇಳಿದರು, ಅವನು ತಿನ್ನದೇ ಇದ್ದರೂ. ಯಾಕೆ ತಿನ್ನುವುದಿಲ್ಲ ಅಂತ ಹೇಳೋದು ಅಂದರೆ, ನಮ್ಮ ಹಾಗೆ ತಿನ್ನದೇ ಇದ್ದರೆ ಹೊಟ್ಟೆ ಹಸಿವಿನಿಂದ ಸಾಯೋಲ್ಲ ಅವನು. ಅವನಿಗೆ ಹೊಟ್ಟೆ ತುಂಬುವುದಕ್ಕೋಸ್ಕರ ತಿನ್ನುವುದಲ್ಲ,
ಅಥವಾ ಅವನು ಇನ್ನೊಬ್ಬರ ಒತ್ತಡಕ್ಕೋಸ್ಕರ ತಿನ್ನುವುದಲ್ಲ, ಅವನು ರುಚಿಯಾಗೋಸ್ಕರ ತಿನ್ನುವುದಲ್ಲ. ಅವನು ತಿನ್ನದೇ ಇದ್ದರೂ ಅವನು ಅನಂತ ಕಾಲ ಅದರಿಂದ ಅವಳು ತಿನ್ನುವುದಿಲ್ಲ ಅಂತ ಹೇಳೋದಷ್ಟೇ. ಯಾಕೆಂದರೆ ನಿರನ್ನೋಪಿ ತಿನ್ನದೇ ಇದ್ದರೂ ಬಲೇನ ಭೂಯಾನ್, ಪರಿಪೂರ್ಣ ಬಲ ಅವನದ್ದು. ಅವನ ನಮಗೆ ಒಂದು ದಿವಸ ಊಟ ಮಾಡಿದ್ರೆ ಮರು ದಿವಸ ಹೇಳಲಿಕ್ಕೆ ಕೊಡೋದಿಲ್ಲ. ಅವನಿಗೆ ಹಾಗಲ್ಲ, ಬಲೇನ ಭೂಯಾನ್. ಭೂಯಾನ್ ಅಂದರೆ ಪೂರ್ಣ ಅಂತ ಅರ್ಥ. ಪೂರ್ಣ ಬಲ ಅವನಿಗೆ ಏನು ತಿನ್ನಬೇಕಾಗಿಲ್ಲ. ಅಂದರೆ ಅವನ ಬೆಳವಣಿಗೆ, ಅವನ ಬಲ, ಅವನ ಶಕ್ತಿ ಆಹಾರದ ಅಧೀನ ಅಲ್ಲ. ಅವನ ಆಹಾರ ತಿನ್ನದೇ ಇದ್ದರೂ ನಿತ್ಯ ಸುಖಿ. ನಮಗೆ ಆಹಾರ ಇಲ್ಲದಿದ್ದರೆ ನಾವು ಪಚಿತಿ ಅನುಭವಿಸ್ತೇವೆ. ಇದು ವ್ಯತ್ಯಾಸ ಅಂತ. ವೈಲಕ್ಷಣ್ಯಂ ವದಾಮ್ಯತೆ. ಭಗವಂತ ನಿತ್ಯ ಸುಖಿ, ಇವನು ಕರ್ಮಫಲವನ್ನು ಅನುಭವಿಸುತ್ತಾ ದುಃಖಿಸುತ್ತಾ ಇರುವವ ಜೀವ ಅಂತ. ಅದು ಇನ್ನೂ ಸ್ಪಷ್ಟ ಹೇಳ್ತಾನೆ. ಅದರಲ್ಲಿ ಅಷ್ಟೇ ಇರೋದು. ಬಲೇನ ಭುಜಾನ್ ನಿರನ್ನೋಪಿ ಇಂದ್ರ. ಅನ್ನ ತಿನ್ನದೇ ಇದ್ದರು, ಆಹಾರ ತಿನ್ನದೇ ಇದ್ದರೂ ಬಲಿಷ್ಠನಾಗಿದ್ದಾನೆ, ಪರಿಪೂರ್ಣ ಬಲವಂತನಾಗಿದ್ದಾನೆ. ಭಗವಂತ ತಿನ್ನೋದಿಲ್ಲ ಅಂತ ಹೇಳ್ಬೋದಲ್ಲ ಏನನ್ನು? ಇಲ್ಲ, ವೇದ ಅವನು ತಿಂತಾನೆ ಅಂತ ಹೇಳ್ತಾನೆ. ಈಗ ಪುಣ್ಯಮೇವಾಮಂ ಗಚ್ಚತಿ. ನಾವು ಮಾಡಿದಂಥದ್ದರಲ್ಲಿ ಪುಣ್ಯಂ ಅಂದರೆ ಇದೊಂದು ತಮಾಷೆ. ಪುಣ್ಯ ಅಂತಂದರೆ ಬಹಳ ಜನಕ್ಕೆ ಅರ್ಥ ಗೊತ್ತಿಲ್ಲ. ಎಲ್ಲರೂ ಪುಣ್ಯಾತ್ಮ ಅಂತಾರೆ. ಹಾಗಂದ್ರೆ ಏನು ಪುಣ್ಯಾತ್ಮ ಅಷ್ಟೇ, ಏನೂ ಗೊತ್ತಿಲ್ಲ. ಪುಣ್ಯ ಅಂದರೆ ಬ್ಯೂಟಿಫುಲ್ ಅಂತ ಅರ್ಥ ಸಂಸ್ಕೃತದಲ್ಲಿ. ಪವಿತ್ರ ಅಂತ ಅರ್ಥ, ಪ್ಯೂರ್ ಆ್ಯಂಡ್ ಬ್ಯೂಟಿಫುಲ್. ಪೂತ ಸುಂದರಯೋ. ಪುಣ್ಯ ಅಂದರೆ ಏನು? ಎಂಥೋ ಒಂದು ಪುಣ್ಯ ಗೊತ್ತಿಲ್ಲ, ಎಂಥೋ ಒಂದು ಪುಣ್ಯ ಅಂತ ಹೇಳ್ತಾರಪ್ಪ ಎಲ್ಲರಲ್ಲ. ಪುಣ್ಯ ಅಂದರೆ ಒಂದು ಪೂತ ಅಂದರೆ ಪ್ಯೂರ್, ಪವಿತ್ರವಾದದ್ದು. ಪವಿತ್ರವಾದ್ದನ್ನು ಸ್ವೀಕರಿಸ್ತಾನೆ. ನಾವು ಹೊಲಸನ್ನು ತಿಂತೇವೆ, ಅವನು ಶುದ್ಧವಾದಂತೆ. ಪುಣ್ಯಮೇವ ಅಮಂ ಗಚ್ಚತಿ ನ ಹವೈ ದೇವಾನ್ನ ಪಾಪಂ ಗಚ್ಚತಿ ಎಂದು. ದೇವತೆಗಳೇ ಹೊಲಸನ್ನು ತಿನ್ನೋದಿಲ್ಲ, ಭಗವಂತ ತಿಂತಾನೆ. ಅದು ಪವಿತ್ರವಾದಂಥ ಅಂಶವನ್ನು ಸ್ವೀಕಾರ ಮಾಡ್ತಾನೆ. ಅದರ ಉಳಿದಂಥ ಅದರ ಜೊಳ್ಳು ಪದಾರ್ಥವನ್ನು ನಾವು ತಿಂತೇವೆ. ಆಮೇಲೆ ಅಷ್ಟೇ ಅಲ್ಲ, ಗೀತೆಯಲ್ಲೇ ತಗೊಳ್ಳಿ, ಅಹಂ ಹಿ ಸರ್ವ ಯಜ್ಞಾನಾಂ ಭೋಕ್ತಾ ಚ. ನಾನು ಸಮಸ್ತ ಯಜ್ಞಗಳನ್ನು ನಾನು ತಿನ್ನುತ್ತೇನೆ ಎಂದ, ಸ್ವೀಕಾರ ಮಾಡ್ತೇನೆ, ಭೋಗಿಸುತ್ತೇನೆ. ಹಾಗಾಗಿ ಭಗವಂತನಿಗೆ ಭೋಗ ಇದೆ ಅನ್ನೋದು ಎಲ್ಲ ಶಾಸ್ತ್ರಗಳು ಹೇಳ್ತವೆ. ಗೀತೆ ಹೇಳುತ್ತೆ, ಶ್ರುತಿ ಹೇಳುತ್ತೆ, ಅದು ಎಲ್ಲ ಕಡೆ. ಅದನ್ನ ಕಠೋಪನಿಷತ್ತು ಹೇಳುತ್ತೆ, ರತಂಪೆ ಬಂತವು ಸುಕೃತಸ್ಯ ಲೋಕೆ. ಈ ಪುಣ್ಯ ನಿರ್ಮಿತವಾದ ಶರೀರದಲ್ಲಿ ಆ ಪುಣ್ಯದ ಫಲವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅವ. ಹೀಗೆ ಭಗವಂತ ಏನೂ ತಿನ್ನದೇ ಇದ್ದಾನೆ ಅಂತಲ್ಲ, ಅವನು ತಿನ್ನುವುದಕ್ಕೋಸ್ಕರ ಬದುಕುವುದಲ್ಲ ಅಷ್ಟೇ. ಅವನು ತಿಂತಾನೆ, ಅದು ಒಂದು ಲೀಲೆ. ನಾವು ಹಾಗಲ್ಲ, ಬದುಕುವುದಕ್ಕೋಸ್ಕರ ತಿನ್ನೋದು. ಇನ್ನು ಬದುಕುವುದಕ್ಕೋಸ್ಕರ ತಿನ್ನೋದು ಕೆಲವರು, ತಿನ್ನೋದಕ್ಕೋಸ್ಕರ ಬದುಕೋದು ಕೆಲವರು. ಅಂತೂ ನಮಗೆ ಬದುಕಿಗೂ ತಿನ್ನುವುದಕ್ಕೂ ಒಂದು ರಿಲೇಷನ್ಶಿಪ್ ಇದೆ, ಅವನಿಗಿಲ್ಲ. ಹಾಗಾಗಿ ಇವನು ಅನ್ಯೋನ್ಯರನ್ನು ಅದನ್ನು ಅವನು ಯಾರಪ್ಪ? ತಿನ್ನದೇ ಇರೋ ಬದುಕಿರುವರು ಅಂದರೆ ಆತ್ಮಾನಮನ್ಯಂಜ ಸವೇದ ವಿದ್ವಾನ್ ಅಪಿಪ್ಪಲಾದ ನತು ಪಿಪ್ಪಲಾದ. ಆ ಅಪಿಪ್ಪಲಾದ ಇದ್ದಾನಲ್ಲ, ಪಿಪ್ಪಲವನ್ನು ತಿನ್ನದೇ ಇರುವವನು, ಕರ್ಮಫಲ ಇಲ್ಲಿ ಕ್ಲೀನು ತಿನ್ನದೇ ಇರುವವನೇ. ಕರ್ಮಫಲ ಭಗವಂತನಿಗೆ ಇಲ್ಲ. ಅದನ್ನ ಕರ್ಮಫಲ ಭೋಗ ಭಗವಂತನಿಗೆ ಇಲ್ಲ. ಯಾವ ಕರ್ಮಫಲವನ್ನು ಉಣ್ಣದ ಸ್ವತಂತ್ರನಾದ ಭಗವಂತ ಯಾರು? ಆತ್ಮಾನಂ ಅನ್ಯಂಚ ಸವೇದ ವಿದ್ವಾನ್. ಅವನಿಗೆ ತನ್ನ ಬಗೆಗೂ ಗೊತ್ತು, ತನ್ನಿಂದ ಭಿನ್ನವಾದ ಸಮಸ್ತ ಜಗತ್ತಿನ ಬಗೆಗೂ ಗೊತ್ತು. ಅಂದರೆ ಹೀ ನೋಸ್ ಎವ್ರಿಥಿಂಗ್. ಅವನ ತನ್ನ ಸ್ವರೂಪದ ಜ್ಞಾನವೂ ಇದೆ. ಅನ್ಯಂಚ ತನ್ನಿಂದ ಭಿನ್ನವಾದಂಥ ಎಲ್ಲ ಚೇತನಾಚೇತನಾತ್ಮಕವಾದ ಪ್ರಪಂಚದ ಅರಿವು ಇದೆ. ಯಾರಿಗೆ? ಯಾರು ಅಪಿಪ್ಪಲಾದ ಕರ್ಮಫಲವನ್ನು ತಿನ್ನದೇ ಸುಮ್ಮನೆ ಇದ್ದಾನಲ್ಲ, ಅವನಿಗೆ ತಾನೂ ಗೊತ್ತು, ಜಗತ್ತೂ ಗೊತ್ತು. ಯಾಕೆಂದರೆ ಅವನೇ ಸೃಷ್ಟಿ ಮಾಡಿದ ಜಗತ್ತು. ನತು ಪಿಪ್ಪಲಾದ. ಈ ಕರ್ಮಫಲ ತಿಂತಾನಲ್ಲ, ಅವನಿಗೆ ತಾನೂ ಗೊತ್ತಿಲ್ಲ, ಪರಮಾತ್ಮನೂ ಗೊತ್ತಿಲ್ಲ. ಅವನಿಗೆ ಸೆಲ್ಫ್ ರಿಯಲೈಸೇಷನೂ ಇಲ್ಲ, ಎರಡೂ ಆಗಬೇಕು. ಅವನಿಗೆ ತಾನು ಯಾರು ಅಂತ. ಅದಕ್ಕೆ ಅಲ್ವಾ ಹಿಂದಿನಿಂದ ಅವ್ರು ಹೇಳ್ತಾ ಇದ್ದದ್ದು, ನಿನ್ನನ್ನು ನೀನು ಅರಿತುಕೋ ಅಂತ. ಅದು ಅರ್ವಾಚನರು ಹೇಳೋದು ಅಷ್ಟೇ, ನೋ ದೈ ಸೆಲ್ಫ್. ರಮಣ ಮಹರ್ಷಿಗಳು ಹೇಳಿದ್ದನ್ನೇ. ಒಂದು ಮೊದಲನೇದು, ನನಗೆ ನಾನು ಏನು ಅಂತ ಗೊತ್ತಿಲ್ಲ. ಆಮೇಲೆ ಅದೇ ಆತ್ಮಾನಂನ ವೇದ. ಅನ್ಯಂಚ ತನಗಿಂತ ಬೇರೆಯಾಗಿರ್ತಕ್ಕಂಥ ಪ್ರಪಂಚ ಆಗಲಿ ಭಗವಂತನಾಗಲಿ ಅದು ಗೊತ್ತಿಲ್ಲ. ನತು ವಿಪ್ಪಲಾದ. ಇದನ್ನು ಇನ್ನೊಂದು ಮಾತು ಉಂಟು. ಈಗ ನಾನು ಹೇಳಿದ್ನಲ್ಲ 160ನೇ ಸೂಕ್ತದ 20ನೇ ಮಂತ್ರ ಅಂತ. ಅಲ್ಲಿ 164ನೇ ಸೂಕ್ತದಲ್ಲಿ ನಾಸದಿ ಇನ್ನೊಂದು ಮಂತ್ರ ಇದೆ. ಯಾವುದು? ಇದು 20ನೇ ಮಂತ್ರ. 22ನೇ ಮಂತ್ರ ತಗೊಳ್ಳಿ. ಅಲ್ಲಿ ಏನು ಹೇಳ್ತಾರೆ ಅಂದರೆ,
ಯಸ್ಮಿನ್ ವೃಕ್ಷೇ ಮಧ್ವದ ಸುಪರ್ಣಾ. ಅಲ್ಲಿ ಯಸ್ಮಿನ್ ವೃಕ್ಷೇ ಮಧ್ವದ ಸುಪರ್ಣಾ. ಅದು ಭಾಳ ವಿಚಿತ್ರ. ಇದು ಯಾವ ಮರದಲ್ಲಿ ಆನಂದವನ್ನುಣ್ಣುವ ಜೀವರು ನೆಲೆಸಿದ್ದಾರೋ ಮಧ್ವದ ಸುಪರ್ಣಾ. ಯಾವ ಮರದಲ್ಲಿ ಅಂದರೆ ಇದಲ್ಲ, ಈ ಮರ ಅಲ್ಲ, ಅದು ಅಲ್ಲಿ ವೃಕ್ಷ ಅಂದರೆ ಭಗವಂತ ಆಗಿಬಿಟ್ಟ. ಭಗವಂತನೆಂಬ ಮರವನ್ನು ಆಶ್ರಯಿಸಿಕೊಂಡು ಈ ಎಲ್ಲ ಮುಕ್ತ ಜೀವರು ಇದ್ದಾರೆ. ಯಸ್ಮಿನ್ ವೃಕ್ಷೇ ಮಧು ಅದಹ. ಮಧು ಅಂದರೆ ಆನಂದ, ಮಧ್ವದಹ ಅಂದರೆ ಆನಂದವನ್ನು ಉಣ್ಣುವರು, ಸದಾ ಆನಂದವಾಗಿ ಆನಂದವನ್ನು ಉಣ್ಣುತ್ತಾ ಭಗವಂತನಲ್ಲಿ ನೆಲೆಸಿದವರು. ಯಸ್ಮಿನ್ ವೃಕ್ಷೇ ಮಧ್ವದ ಸುಪರ್ಣಾ. ಅವರು ಏನು ಭಗವಂತನಲ್ಲಿ ನೆಲೆಸಿದ್ದಾರೆ. ಆಮೇಲೆ ಸುವತೇಜಾಧಿ ವಿಶ್ವೇ, ಭಗವಂತನನ್ನು ಅಲ್ಲಿ ಧ್ಯಾನ ಯಜ್ಞದಲ್ಲಿ ಭಗವಂತನ ಪೂಜೆ ಮಾಡ್ತಾ ಇದ್ದಾರೆ. ಏನಾಯಿತು ಅದರಿಂದ? ತಸ್ಯೇದಾಹು ಪಿಪಲಂ ಸ್ವಾದ್ವಗ್ರೇ. ಅಲ್ಲಿ ಸ್ಪಷ್ಟ ಹೇಳಿ ನೋಡಿ, ಮೊದಲು ತಿನ್ನೋದಿಲ್ಲ ಹೇಳಿದರು. ತಸ್ಯ, ಈ ಜೀವನಿಗೂ ಆಶ್ರಯನಾದ ಮರ ಇದ್ದಾನಲ್ಲ ವೃಕ್ಷ, ಅವನು ತಸ್ಯ ಇತ್ ಆಹುಹು ಪಿಪ್ಪಲಂ. ಅವನಿಗೆ ಈ ಪಿಪ್ಪಲ, ಆ ಮರದಲ್ಲಿ ಇರ್ತಕ್ಕಂಥ ಹಣ್ಣು ಉಂಟಲ್ವ, ಅಗ್ರೇ ತಸ್ಯ, ಮೊದಲು ಅವನೇ ಸ್ವೀಕಾರ ಮಾಡೋದು ಅದನ್ನು. ಆಯ್ತಲ್ಲ, ಈಗ ಪಿಪ್ಪಲ ತಿಂತಾನೆ. ಕರ್ಮಫಲದ ಸಾರವನ್ನು ಪಿಪ್ಪಲಂ ಸ್ವಾದ ಅಗ್ರೇ, ಎಲ್ಲಕ್ಕಿಂತ ಮೊದಲು ಆ ಕರ್ಮಫಲದ ರಸವನ್ನು ಸ್ವೀಕರಿಸುವುದು ತಸ್ಯ ಇತ್, ಅದು ಅವನಿಗೇ ಸಲ್ಲುವಂಥದ್ದು. ಮತ್ತು ನಾವು ಪಿಪ್ಪಲ ತಿನ್ನಲಿಕ್ಕಿಲ್ವ? ಆ ಪಿಪ್ಪಲ ನಮಗೆ ಸಿಗೋಲ್ಲ, ಅದು ಭಗವಂತನ ಸಾರ ಅನ್ನ. ಯಾಕೆಂದರೆ ತನ್ನೋನ್ನ ಸದ್ಯ ಪಿತರಂ ನ ವೇದ. ಯಾರು ತಂದೆಯನ್ನು ತಿಳಿದಿಲ್ಲವೋ, ತಂದೆ ಅಂದರೆ ಭಗವಂತ, ಯಾರು ತಂದೆಯನ್ನು ತಿಳಿದಿಲ್ಲವೋ ತತ್ ನ ಉನ್ನಶತ್, ಅವನು ಆ ಫಲವನ್ನು ತಿನ್ನಲಾರ, ಆನಂದವನ್ನು ಉಣ್ಣಲಾರ. ಇದು ಅಲ್ಲಿ ಪಿಪ್ಪಲ ಆನಂದ ಸಾರಭೂತವಾದ್ದನ್ನು ಭಗವಂತ ಮೊದಲು ತಿಂತಾನೆ, ಅವನು ತಿಂದು ಉಳಿದಂಥ ಜ್ಞಾನಿಗಳು ತಿಂತಾರೆ ಅಂತ ಸ್ಪಷ್ಟವಾಗಿ ಭಗವಂತನಿಗೆ ಭೋಗ ಹೇಳಿದ್ದಾರೆ. ಒಂದೇ ಸೂಕ್ತದ ಮುಂದಿನ ಮಂತ್ರದಲ್ಲಿ ಹೀಗೆ ಅದನ್ನೇ ಇಲ್ಲದು. ಆದ್ದರಿಂದ ನತು ಪಿಪ್ಪಲಾದಹ ಅಂದರೆ ಪಿಪ್ಪಲ ತಿನ್ನುವವನು ಅಂದರೆ ಭಗವಂತನು ಅದರ ಸಾರವನ್ನು ತಿಂತಾನೆ, ಉಳಿದವರು ತಿನ್ನುವುದಿಲ್ಲ. ಇಷ್ಟು ವಿಷಯ ಆಯಿತು. ಅಂದರೆ ಎಲ್ಲಿ ತನಕ ತಮಾಷೆ ಅಂದರೆ, ಈ ಜೀವ ಕರ್ಮಫಲವನ್ನು ಭೋಗಿಸ್ತಾ ಮುಕ್ತಿ ಆಗುವ ತನಕ ಅವನು ಸುತ್ತಾ ಇರ್ತಾನೆ. ಭೂಮಿ ಸ್ವರ್ಗ ನರಕ, ಭೂಮಿ ಸ್ವರ್ಗ ನರಕ. ಭೂಮಿಯಲ್ಲಿ ಮನುಷ್ಯ ಜನ್ಮ, ಪ್ರಾಣಿ ಜನ್ಮ, ಏನೇನೋ ಆಗ್ತಾ ಇರುತ್ತೆ. ಸ್ವರ್ಗಕ್ಕೆ ಈಗ ಇದನ್ನು ಕೆಲವು ವಿಷಯಗಳು ಏನು ಅಂದರೆ, ಸ್ವರ್ಗದಲ್ಲಿ ಅಲ್ಲಿ ಭಗವಂತ ಇದ್ದಾನೆ, ಇಂದ್ರ ಸ್ವರ್ಗದ ಒಡೆಯ. ಅಲ್ಲಿ ಭಗವಂತನಿಗೆ 21 ಹೆಡ್ ಕ್ವಾರ್ಟರ್ಸ್ ಇದೆ ಅನ್ನತ್ತೆ ಶಾಸ್ತ್ರ. ಅಲ್ಲಿ ಭೇಟಿ ಮಾಡಬೇಕು, ಅವನು ಹೋಗಿ ವಾಸ ಮಾಡತಕ್ಕಂಥ 21 ಹೆಡ್ ಕ್ವಾರ್ಟರ್ಸ್ ಸ್ವರ್ಗದಲ್ಲಿ. ಇಂದ್ರನಿಗೂ 21 ಹೆಡ್ ಕ್ವಾರ್ಟರ್ಸ್, ಏಕವಿಂಶತಿ ಸದ್ಮಾನಿ, 21 ಕಡೆ ಇಂದ್ರ. ಆಮೇಲೆ ಮನುಷ್ಯನಿಗೆ ಅಲ್ಲಿಗೆಲ್ಲ ಪ್ರವೇಶ ಇಲ್ಲ ಸ್ವರ್ಗಕ್ಕೆ ಹೋದವನೇ. ಮತ್ತು ಅವನಿಗೆ ಅಷ್ಟು ಶತಂ ಸಹಸ್ರಾಣಿ ಚತುರ್ದಶಾಪಿ ಅಂತ 14 ಲಕ್ಷ ಪ್ರಭೇದಗಳು ಸ್ವರ್ಗದಲ್ಲಿವೆ ಅಂತ. ಶತಂ ಸಹಸ್ರಾಣಿಯಿಂದ 1 ಲಕ್ಷ ಆಯಿತಾ, ಚತುರ್ದಶ ಅಂತ ಅದು 14 ಲಕ್ಷ ಪ್ರಭೇದಗಳು, 14 ಲಕ್ಷ ಥರದ ಸ್ವರ್ಗ ಸುಖಗಳಿವೆ. ಅದು ಬೇರೆ ಬೇರೆ ಥರದ ಜನರಿಗೆ ಬೇರೆ ಬೇರೆ ಸ್ವರ್ಗ. ಸೊ ಸ್ವರ್ಗ ಅಂದುಕೊಳ್ಳೆ ಒಂದೇ ಊರಲ್ಲ, ಅದು 14 ಲಕ್ಷ ಸ್ಥಾನಗಳು ಸ್ವರ್ಗದಲ್ಲಿ ಪ್ರತ್ಯೇಕ ವಿಭಾಗಗಳಿವೆ. ಅದರಲ್ಲಿ ಒಬ್ಬೊಬ್ಬರಿಗೆ ಯಾರ್ಯಾರಿಗೆ ಯಾವ್ಯಾವುದೋ ಅದು ಅವನಿಗೆ ಗೊತ್ತೋದು, ಪಿಪ್ಪಲ ತಿನ್ನದವನಿಗೆ. ಇವರಲ್ಲಿ ಕಳಿಸ್ತಾನೆ, ಅಲ್ಲಿ ಅನುಭವಿಸಿಕೊಂಡು ಮತ್ತೆ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ, ಮತ್ತೆ ಮರಳಿ ಬರ್ತಾರೆ ಇಲ್ಲಿಗೆ. ಅವರಿಗೆ ಅಲ್ಲೇ ಖಾಯಂ ಇರಲಿಕ್ಕಿಲ್ಲ. ಆದ್ದರಿಂದ ಏನಾಯ್ತು ಈಗ, ಯೋ ವಿದ್ಯೆಯ ಅಂಧ ಸತು, ಯೋ ಅವಿದ್ಯೆಯ ಅಂಧ ಸತು ನಿತ್ಯಬದ್ಧ. ಅದರಲ್ಲಿ ಬದ್ಧರು ಯಾರು ಅಂತ ಕೃಷ್ಣ ಒಂದು ಮಾತು ಹೇಳ್ತಾನೆ. ಬರೇ ಬದ್ಧರಲ್ಲ, ಬದ್ಧರು ಅಂದರೆ ಸಂಸಾರ ಬಂಧವುಳ್ಳವರು ಅಂತಲ್ವ. ಅದು ಅವರು ನಿತ್ಯಬದ್ಧರಾಗೋದು ಹೇಗೆ ಜೀವರು? ಕೃಷ್ಣ ಹೇಳ್ತಾನೆ ಅವರು ನಿತ್ಯಬದ್ಧರು ಅಂತ. ನಿತ್ಯಬದ್ಧರು ಅಂದರೆ ಸಂಸಾರ ಬಂಧನ ನಿತ್ಯ ಇಲ್ಲ. ಅದಕ್ಕೆ ಈ ತರ್ಕಶಾಸ್ತ್ರವಾದವರು ಹೇಳ್ತಾರೆ, ಪೂರ್ವಕಾಲ ಅವಚ್ಛೇದೇನ ಬದ್ಧ, ವರ್ತಮಾನ ಕಾಲ ಅವಚ್ಛೇದೇನ ಬದ್ಧ, ಉತ್ತರ ಕಾಲ ಅವಚ್ಛೇದೇನ ಬದ್ಧ ಅಂತ. ಎಲ್ಲರೂ ಬದ್ಧರೇ ಅಂತ. ಅದು ನಮಗೆ ತರ್ಕಶಾಸ್ತ್ರ ಬೇಡ, ಅದರಿಂದ ನಾನು ಅದರ ಅರ್ಥ ಹೇಳೋದಿಲ್ಲ, ಅಷ್ಟೇ ಹೇಳೋದು. ಹೀಗೆ ಹೇಳ್ತಾರೆ ತರ್ಕದ. ಅಲ್ಲಿ ನಿತ್ಯಬದ್ಧ ಬಂಧ ಅಂದರೆ ಭಗವಂತನ ನಿಯತಿಯೇ ಬಂಧ. ಭಗವಂತನ ನಿಯಮಕ್ಕೆ ಬದ್ಧರಾದವರು ನಿತ್ಯ, ಅದು ನಿತ್ಯಬದ್ಧ. ಜೀವರಿಗೆ ಭಗವಂತ ನಿಯಮವನ್ನು ಮೀರುವುದು ಇಲ್ಲವೇ ಸಾಧ್ಯವೇ ಇಲ್ಲ. ಆದ್ದರಿಂದ
ಎಲ್ಲ ಜೀವರು ಭಗವಂತನ ನಿಯತಿಯೇ ಬದ್ಧರು, ನಿತ್ಯ ಬದ್ಧರು. ಅವರು ಯಾರು ಅಂದರೆ ಅವಿದ್ಯೆಯ ಅಂಧ, ಅಜ್ಞಾನದಿಂದ ಕಣ್ಣು ಕಳಕೊಂಡ ಕುರುಡರು ಅಂದರು. ಅಂದರೆ ಭಗವಂತನ ಅರಿವು ಇಲ್ಲದವರು ಕುರುಡರು, ಅವರು ನಿತ್ಯ ಬದ್ಧರೇ. ಅವರು ಎಂದೂ ಭಗವಂತನ ಸೇರದೇ ಇರ್ಬೋದು, ಅದು ಒಂದು ಪಕ್ಷ. ವಿದ್ಯಾಮಯೋ ಯಃ ಸತು ನಿತ್ಯ ಮುಕ್ತ, ಯಾರು ವಿದ್ಯಾ ಸ್ವರೂಪನೋ ಜ್ಞಾನ ಸ್ವರೂಪನೋ ಅವನು ನಿತ್ಯ ಮುಕ್ತ ಭಗವಂತ. ಹೀಗೆ ವಿರುದ್ಧ ಧರ್ಮಗಳನ್ನು ಭಗವಂತ ಕೃಷ್ಣ ಈ ಶ್ಲೋಕಗಳಲ್ಲಿ ವಿವರಿಸಿದ. ಇದರ ಮುಂದಿನ ಶ್ಲೋಕಗಳೆಲ್ಲ ಬಹಳ ವಿಚಿತ್ರವಾಗಿ ಅದು ಜ್ಞಾನಿಗಳನ್ನು ಮತ್ತು ಭಗವಂತನನ್ನು ಒಟ್ಟಿಗೆ ಸಮೀಕರಿಸಿಕೊಂಡು ಹೇಳ್ತಾರೆ. ಮುಂದಿನ ಶ್ಲೋಕಗಳಲ್ಲಿ ಏನು ಹೇಳ್ತಾರೆ ಅಂದರೆ, ದೇಹಸ್ಥೋಪಿ ನ ದೇಹಸ್ಥಃ ವಿದ್ವಾನ್ ಸ್ವಪ್ನಾದ್ ಯಥೋತ್ಥಿತ. ವಿದ್ವಾನ್ ಅಂದರೆ ಯಾರು? ಹಿಂದೆ ಹೇಳಿದ್ದಾರೆ, ಆತ್ಮಾನಂ ಅನ್ಯಂಜ ಸವೇದ ವಿದ್ವಾನ್. ವಿದ್ವಾನ್ ಅಂದರೆ ಜ್ಞಾನಿಗಳಲ್ಲಿ ಶ್ರೇಷ್ಠನಾದವನು ಅಂತ ಅರ್ಥ. ಅದು ಯಾರು? ಭಗವಂತ ಅಲ್ವಾ? ಜ್ಞಾನಿಗಳಲ್ಲಿ ಶ್ರೇಷ್ಠ. ಮತುಪು ಪ್ರತ್ಯಯ ಅದು ಪ್ರಾಶಸ್ತ್ಯೇ ಮತಪು ಅಂತ ವ್ಯಾಕರಣದವರೇ. ಅತ್ಯಂತ ಪ್ರಶಸ್ತವಾದ ವಿದ್ಯೆ ಅಂದರೆ ಪರಿಪೂರ್ಣವಾದ ವಿದ್ಯೆ, ಅದು ಅದರಿಂದ ವಿದ್ವಾನ್ ಅನ್ನೋದಕ್ಕೆ ಒಂದರ್ಥ ಭಗವಂತ ಅಂತ. ಅವನು ಹೇಳ್ತಾನೆ, ದೇಹಸ್ಥೋಪಿ ನ ದೇಹಸ್ಥ. ಭಗವಂತ ದೇಹದಲ್ಲಿ ಇದ್ದಾನೆ, ಆದರೂ ದೇಹದಲ್ಲಿ ಇಲ್ಲ ಅಂದರು. ಯಾಕೆಂದರೆ ದೇಹದ ಅಭಿಮಾನ ಇಲ್ಲ, ದೇಹದಲ್ಲಿ ಆಗ್ತಕ್ಕಂಥ ಪರಿಣಾಮಗಳು, ವಿಕಾರಗಳು, ದುಃಖಾದಿಗಳು ಅವನಿಗಿಲ್ಲ. ಆದ್ದರಿಂದ ಅವನು ದೇಹದಲ್ಲಿ ಇದ್ದರೂ ದೇಹದಲ್ಲಿಲ್ಲ. ಹೇಗೆ ಅಂದರೆ ಅದಕ್ಕೊಂದು ವಿದ್ವಾನ್ ಸ್ವಪ್ನಾತ್ ಯಥಾ ಉತ್ಥಿತ. ಕನಸಿನಲ್ಲಿ ನಮಗೊಂದು ದೇಹ ಇರುತ್ತೆ, ಯಾಕೆ ನಾವೇ ನೋಡ್ತೇವಲ್ಲ ಎದುರಿನಲ್ಲಿ. ನಮ್ಮ ದೇಹವನ್ನು ನಾವೇ ನೋಡ್ತೇವೆ ಕನಸಲ್ಲಿ. ಈ ದೇಹ ಅಲ್ಲ ಅದು. ಈ ದೇಹದಲ್ಲಿ ಕೂತು ಕನಸಿನಲ್ಲಿ ಇನ್ನೊಂದು ದೇಹ, ನಾವು ಅಂತ ನಮ್ಮ ದೇಹವನ್ನೇ ಕನಸಲ್ಲಿ ನೋಡ್ತೇವೆ. ಅದು ಮತ್ತು ಅದರಲ್ಲಿ ಭ್ರಮೆ ಏನು ಅಂದರೆ ಅದು ಎಚ್ಚರ ಅಂತ ತಿಳ್ಕೊಳ್ತೇವೆ, ಕನಸು ಅಂತ ಗೊತ್ತಿಲ್ಲ, ಅದು ಭ್ರಮೆ. ಹಾಗೆ ಭ್ರಮೆಯಿಂದ ಹೇಗೆ ಕನಸಿನಲ್ಲಿ ನಮ್ಮ ಶರೀರ ಅಂತ ನಾವು ಅದನ್ನು ಭ್ರಮಿಸ್ತೇವೋ, ಯಾಕೆಂದರೆ ಅದನ್ನು ಎಚ್ಚರ ಅಂತ ಭ್ರಮಿಸುತ್ತೇವೆ, ಹಾಗೆಯೇ ದೇಹದಲ್ಲಿರ್ತಕ್ಕ ಭಗವಂತ ಸ್ವಪ್ನದಿಂದ ಕನಸಿನಿಂದ ಎಚ್ಚರಗೊಂಡಾಗ ಆ ದೇಹ ನಂದಲ್ಲ ಅಂತ ಗೊತ್ತಾಯಿತು. ಅದು ಎಚ್ಚರ ಅಲ್ಲ ಅಂತ. ನಿದ್ರೆಯ ಕಾಲದಲ್ಲಿ, ಕನಸಿನ ಕಾಲದಲ್ಲಿ ಎಚ್ಚರವೇ ಅಂತ ಭ್ರಮೆ ಇತ್ತು. ಕನಸು ಅಂದರೆ ಎಚ್ಚರ ಆದಮೇಲೆ ಇದು ಕನಸು, ಎಚ್ಚರ ಅಲ್ಲ ಅಂತ ಗೊತ್ತಾಯಿತು. ಹಾಗೆ ಕನಸಿನಿಂದ ಎಚ್ಚರಗೊಂಡ ವಿದ್ವಾಂಸನಿಗೆ ಹೇಗೆ, ಹಾಗೆ ಭಗವಂತನಿಗೆ ದೇಹದ ಭ್ರಮೆ ಇಲ್ಲ, ದೇಹದಲ್ಲಿ ಇರತಕ್ಕಂಥ ಯಾವುದೇ ಭ್ರಮೆಗಳಿಲ್ಲ. ಅದರಿಂದ ಅವನ ಕನಸಿನಿಂದ ಎಚ್ಚೆತ್ತವನಂತೆ ಜ್ಞಾನಿಯಾದ ಭಗವಂತ ದೇಹದಲ್ಲಿದ್ದರೂ ದೇಹದಲ್ಲಿದ್ದ ಹಾಗೆ ಅಲ್ಲ. ಇದನ್ನು ನೀವು ವಿದ್ವಾನ್ ಅಂದರೆ ಜ್ಞಾನಿ ಅಂತೂ ಅರ್ಥ ಮಾಡಿಕೊಡುವುದು. ನಿಜವಾದ ಜ್ಞಾನಿಗಳು ದೇಹದಲ್ಲಿ ಇದ್ದರೂ ಇರದಂತೆ ಇರುತ್ತಾರೆ. ಅದು ಇದ್ದರೂ ಇರದಂತೆ ಇರುವುದು. ಏಕೆಂದರೆ ದೇಹದ ಯಾವುದೇ ವಿಕಾರಗಳು, ಅದರ ದುಃಖ ಅವರು ಅನುಭವಿಸೋದಿಲ್ಲ. ಅವರು ಭಗವಂತನ ಪ್ರಸಾದ, ಅವನು ನಡೆಸಿದಾಗಿರ್ತೇನೆ ಅಂತ ಆನಂದವಾಗಿ ನೆಮ್ಮದಿಯಿಂದ ಇರ್ತಾರೆ. ಅದರಿಂದ ವಿಜ್ಞಾನಿಗಳು ದೇಹದಲ್ಲಿ ಇದ್ದರೂ ಇರದಂತೆ, ಭಗವಂತನಂತೂ ದೇಹದಲ್ಲಿದ್ದು ಸರ್ವಥಾ ದೇಹದಲ್ಲಿ ಇಲ್ಲ. ಆಮೇಲೆ ಮುಂದೆ ಹೇಳ್ತಾರೆ, ಅದೇಹಸ್ಥೋಪಿ ದೇಹಸ್ಥ. ಈ ಜೀವ ದೇಹದಲ್ಲಿ ಇಲ್ಲ ಅಂದರು. ಅರೆ, ನಾವಿರೋದೇ ದೇಹದಲ್ಲಿ. ಅದೇಹಸ್ಥ, ದೇಹದಲ್ಲಿ ಜೀವ ಇಲ್ಲ. ಜೀವ ಇಲ್ಲ ಅಂದರೆ ಜೀವನಿಗೆ ದೇಹದಲ್ಲಿ ಇರುವುದಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂತ ಅರ್ಥ. ಈ ದೇಹದಲ್ಲಿ ನಾನು ಇದ್ದೇನೆ ಅಂದರೆ ನಾನು ಎಲ್ಲಿದ್ದೇನೆ? ಯಾರೋ ತಂದು ಇಟ್ಟರೂ ಇದ್ದೇನೆ ಅಷ್ಟೇ, ನಾನೇನು ಬಂದು ಕೂತಿದ್ದೇನೆ ದೇಹದಲ್ಲಿ. ಹಾಗಾಗಿ ದೇಹದಲ್ಲಿ ಇರುವ ಸ್ವಾತಂತ್ರ್ಯವೂ ಇಲ್ಲದವನು. ಅದರಿಂದ ವಸ್ತುತಃ ಜೀವ ದೇಹಸ್ಥನೂ ಅಲ್ಲ. ಆದರೂ ನನ್ನ ದೇಹ ಅಯ್ಯೋ, ಅವನು ಅದರ ಆ ಅಭಿಮಾನ ನೋಡಿದರೆ ಅವನ ದೇಹದಲ್ಲಿ ಇರುವವನಪ್ಪ. ಯಾಕೆಂದರೆ ಅದು ಹಚ್ಕೊಂಡು ಬಿಟ್ಟಿದ್ದಾನೆ, ಅವನ ಪ್ರಾರಬ್ಧ ಕರ್ಮ. ನನ್ನದಲ್ಲ ಅಂತ ಹೇಳಿದರೆ ಉದ್ಧಾರ ಆಗ್ತಿದ್ದ. ಇಲ್ಲ, ಇದು ನನ್ನ ದೇಹ ಅಂತಾನೆ ಹಚ್ಚಿಕೊಂಡ, ಅನುಭವಿಸಿದ. ಅದರಿಂದ ದೇಹದಲ್ಲಿ ಇಲ್ಲದ ಜೀವನು ದೇಹದಲ್ಲಿ ಇದ್ದಾನೆ. ಯಾಕಂದರೆ ದೇಹದಲ್ಲಿ ಇದ್ದೇನೆ ಅಂತ ಅವನೇ ತಿಳ್ಕೊಂಡಿದ್ದಾನೆ. ನಾವೇನು ಮಾಡಬೇಕು? ಹೇಗೆ ಅಂದರೆ ಕುಮತಿ ಸ್ವಪ್ನ ದೃಗ್ಯಥ, ಕನಸು ಕಾಣುವಂಥ ಅಜ್ಞಾನಿಯಂತೆ ಅವನು ಸ್ವಪ್ನದಲ್ಲಿ ಅದು ನನ್ನದು ನನ್ನ ಎಚ್ಚರ ಅಂತ ಭ್ರಮಿಸಿಕೊಂಡಿದ್ದಾನೆ. ಹಾಗೆ ಈ ದೇಹದಲ್ಲಿ ಇರದೇ ಇದ್ದು ಈ ದೇಹದಲ್ಲಿ ಇದ್ದೇನೆ ಅನ್ನೋ ಭ್ರಮೆಗೆ ಒಳಗಾಗಿದ್ದಾನೆ ಅಜ್ಞಾನಿ. ಬಹಳ ವಿಚಿತ್ರವಾದ ಮಾತುಗಳನ್ನೆಲ್ಲ ಹೇಳ್ತಾನೆ ಕೃಷ್ಣ. ಆಮೇಲೆ ಹೇಳ್ತಾನೆ, ಇಂದ್ರಿಯಾರ್ಥೇಷು ಗುಣೈರಪಿ ಗುಣೇಶು ಚ ಗೃಹ್ಯಮಾಣೈ ಅಹಂ ಕುರ್ಯಾತ್ ನ ವಿದ್ವಾನ್ ಯಸ್ತು ಅವಿಕ್ರಿಯ. ಅವನು ಹೇಳ್ತಾನೆ,
ಇಂದ್ರಿಯಾರ್ಥಾನಿ. ನಾವು ವಿಷಯಗಳನ್ನು ಕಣ್ಣು ಇಂದ್ರಿಯಗಳ ಮೂಲಕ ನೋಡ್ತೇವೆ, ಇದು ಎಲ್ಲರಿಗೂ ಗೊತ್ತಿದೆ. ಕಣ್ಣಿನಿಂದ ರೂಪವನ್ನು ನೋಡ್ತೇವೆ. ಇಂದ್ರಿಯ ಅರ್ಥ, ಇಂದ್ರಿಯದ ಅರ್ಥ ಅಂದರೆ ಇಂದ್ರಿಯದ ವಿಷಯ. ಈ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವೇ ಇಂದ್ರಿಯ ವಿಷಯಗಳು. ಇದನ್ನು ಕಣ್ಣು, ಕಿವಿ, ಮೂಗು ಇತ್ಯಾದಿಗಳಿಂದ ನಾವು ನೋಡ್ತೇವೆ. ಇಂದ್ರಿಯೈಹಿ ಇಂದ್ರಿಯಾರ್ಥಾನಿ. ಇಂದ್ರಿಯೈಹಿ ಇಂದ್ರಿಯ ಅರ್ಥೇಶು, ಇಂದ್ರಿಯದ ವಿಷಯಗಳಲ್ಲಿ ಇಂದ್ರಿಯಗಳಿಂದ ನಾವು ಗ್ರಹಣ ಮಾಡ್ತೇವೆ. ಯಾವಾಗ? ಗುಣೇಶ್ವಪಿ ಗುಣೇಶು ಗುಣೈರಪಿ ಗುಣೇಶು ಚ. ಇಂದ್ರಿಯಗಳು ಗುಣ ಅಂದರೆ ಅಪ್ರಧಾನ ಅಂತ ಅರ್ಥ. ಅವು ಸ್ವಾತಂತ್ರ್ಯ ಇಲ್ಲ. ಗುಣಭೂತ ಅಂದರೆ ಅದು ಗುಣೀಭೂತ ಅಂದರೆ ಅಪ್ರಧಾನವಾದದ್ದು. ಇಂದ್ರಿಯಗಳಿಂದ ನೋಡ್ತೇವೆ ಅಂತೀವಿ. ಇಂದ್ರಿಯಗಳಿಗೆ ಬುದ್ಧಿ ಉಂಟಾ ಸ್ವಾಮಿ? ಅವು ಏನು ನೋಡ್ತವೆ? ಇಂದ್ರಿಯಗಳಿಂದ ಅವು ನಿಜವಾಗಿ ಅಪ್ರಧಾನವಾದ ಗುಣಗಳಿಂದ ಅಂದರೆ ಇಂದ್ರಿಯಗಳಿಂದ. ಇಂದ್ರಿಯ ಅರ್ಥಗಳು ಅಪ್ರಧಾನ. ಅದು ಕೂಡ ಯಾಕೆಂದರೆ ಯಾವ ಅರ್ಥವನ್ನು ನಾನು ನೋಡಬೇಕು ಅನ್ನೋದಕ್ಕೆ ವ್ಯವಸ್ಥೆ. ಭಗವದಧೀನವಾದ ಇಂದ್ರಿಯಗಳಿಂದ ಭಗವದಧೀನವಾದ ವಿಷಯಗಳಲ್ಲಿ ಗೃಹ್ಯಮಾಣೇಶು ಗುಣೈಹಿ ಗೃಹ್ಯಮಾಣೇಶು, ಅದು ಅಪ್ರಧಾನನಾದ ಅಸ್ವತಂತ್ರನಾದ ಜೀವನಿಂದ ಗ್ರಹಣ ಆಗುತ್ತೆ. ಎಲ್ಲವೂ ಅಸ್ವತಂತ್ರವಾದ ಜೀವನಿಂದ, ಅಸ್ವತಂತ್ರವಾದ ಕಣ್ಣು ಮತ್ತು ಮುಂತಾದ ಇಂದ್ರಿಯಗಳ ಮೂಲಕ ಅಸ್ವತಂತ್ರವಾದ ವಿಷಯಗಳು ಗ್ರಹಣ ಮಾಡ್ತವೆ. ಇನ್ನು ನಮ್ಮದು ಏನು ಬಂತಿಲ್ಲಿ? ಎಲ್ಲ ಅಸ್ವತಂತ್ರ, ಯಾವುದೂ ನಮ್ಮದಿಲ್ಲ. ಗೃಹ್ಯಮಾಣೇಶು. ಆದ್ದರಿಂದ ಅಹಂ ಕುರ್ಯಾತ್ ನ ವಿದ್ವಾನ್. ಆದ್ದರಿಂದ ಇದನ್ನೇ ನಾನು ನೋಡಿದೆ, ನಾನು ಮಾಡಿದೆ. ಯಾವತ್ತೂ ವಿದ್ವಾಂಸನು ಹೀಗೆ ಅಹಂಕಾರ ಪಡುವುದಿಲ್ಲ ಅಂದು. ಅಹಂ ಕುರ್ಯಾತ್ ನ ವಿದ್ವಾನ್. ಯಾರು ಅಹಂಕಾರ ಪಡ್ತಾರೆ, ನ ವಿದ್ವಾನ್ ಅಹಂ ಕುರ್ಯಾತ್. ಯಾರು ವಿದ್ವಾಂಸನಲ್ಲವೋ ಅವನಿಗೆ ಅಹಂಕಾರ. ನಾನು ಮಾಡಿದೆ, ನಾನು ನೋಡಿದೆ. ನೀನು ನೋಡಿದೆಯಲ್ಲ, ನೋಡು ನಾನು ನೋಡಿದ್ದೇನೆ. ಏನು ದೊಡ್ಡ ಸಂಗತಿ? ಅವನು ನೋಡಿಯೇ ಇಲ್ಲ. ಅವನು ನೋಡುವಂಥ ಶಕ್ತಿ ಆದ್ದರಿಂದ ಯಾರು ಅಜ್ಞಾನಿಯೋ ಅವನು ಅಹಂಕುರ್ಯಾತ್, ಅದನ್ನು ನಾನು ಅಂತ ಹೇಳಿಕೊಂಡು ಕೊಚ್ಚಿಕೊಳ್ಳುತ್ತಾನೆ. ಅಹಂಕುರ್ಯಾತ್ ಅಂದರೆ ತನ್ನ ಹೆಗ್ಗಳಿಕೆಯನ್ನು ತಾನೇ ಹೆಚ್ಚು ಕೊಚ್ಚಿಕೊಳ್ಳುವುದು, ತನ್ನಲ್ಲಿ ಇಲ್ಲದ ಕ್ವಾಲಿಟಿಯನ್ನು ತಾನೇ ಕೊಚ್ಚಿಕೊಳ್ಳುವುದು, ಅದು ಅಹಂಕಾರ. ನಾನು ಹಾಗೆ, ನಾನು ಹೀಗೆ, ಏನು ಇರೋದಿಲ್ಲ, ದೊಡ್ಡ ಝೀರೋ. ಅದು ನಾನು ಹಾಗೆ, ನಾನು ಹೀಗೆ. ಅದ ಕಡೆ ಎಲ್ಲಿ ತನಕ ಅಂದರೆ ಯಾರಾದರೂ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಯಾರಾದ್ರಿಂದ ಬಹುಮಾನ ಪ್ರಶಸ್ತಿ ತಗೊಂಡು ಅದನ್ನು ಹಿಡ್ಕೊಂಡು. ಬೆಂಗಳೂರಿನಲ್ಲಿ ಒಬ್ಬರು ಇದ್ದಾರೆ, ಅವರು ಅಮೇರಿಕಕ್ಕೆ ಬಂದು ಅಲ್ಲಿ ಒಂದು ಕಡೆ ಉಪನ್ಯಾಸ ಮಾಡ್ತೇವೆ ಅಂತ ಹೇಳಿದರು. ಆ ಊರಿನ ಜನ ಹೇಳಿದ್ರು, ಬೇಡ, ನಮಗೆ ಈಗ ಉಪನ್ಯಾಸದ ಅಗತ್ಯ ಇಲ್ಲ, ಬೇಡ ಅಂತ. ಅಂದರೆ ಉಪನ್ಯಾಸ ಅಗತ್ಯ ಇಲ್ಲದಿದ್ದರೂ ನನಗೆ ಹಾಗೆ ಒಂದು ಕೆಲಸ ಮಾಡಿ, ನಾನು ಉಪನ್ಯಾಸ ಮಾಡಿಸೋದು ಬೇಡ, ಒಳ್ಳೆ ಉಪನ್ಯಾಸ ಮಾಡ್ತಾರೆ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟುಬಿಡಿ ಎಂದರು. ಅಲ್ಲೂ ಇದೆಲ್ಲ ನಾನು ಕಣ್ಣಾರೆ ನೋಡಿದ ಘಟನೆಗಳು. ಅವರು ಅಲ್ಲಿ ಪಾಪ ಬಂದಿದ್ದಾರೆ, ಇವರು ಒಳ್ಳೆಯ ಉಪನ್ಯಾಸಕರು ಹಾಗೆ ಏನು ಬರೆದು ಇಲ್ಲಿ ಬಂದು ನೋಡಿ, ಅಮೇರಿಕಾದಲ್ಲಿ ನಾನು ಸರ್ಟಿಫಿಕೇಟ್ ಕೊಟ್ಟೆ ಬಂದು ಅವರಿಗೆಲ್ಲ ತೋರಿಸ್ತಾರೆ. ಈಗ ಮನೆ ಹೋದರೆ ನೀವು ಅದನ್ನು ನೋಡಲೇಬೇಕು. ಇದು ನಮ್ಮ ಕಥೆ. ನಮಗೆ ಇಲ್ಲದೇ ಇದ್ದದ್ದನ್ನು ಯಾರ ಮೂಲಕ ಆದರೂ ಪ್ರಶಂಸೆ ತಗೊಂಡಾದರೂ ಆಗಬೇಕು. ಇಲ್ಲಾಂದರೆ ನೀವು ನನ್ನ ಅಭಿನಂದನಾ ಸಮಾರಂಭ ಮಾಡ್ತೀನಿ, ಖರ್ಚು ನಾನೇ ಕೊಡ್ತೇನೆ. ಅದು ನಡೀತಾ ಇದೆ ಈಗ. ನಾನೇ ಖರ್ಚು ಕೊಟ್ಟು ಅಭಿನಂದನಾ ಸಮಾರಂಭ ಮಾಡಿಸ್ಕೊಳ್ಳೋದು, ಪೇಪರ್ನಲ್ಲಿ ಹಾಕೋದು, ಅವನು ಅಭಿನಂದನೆ ಮಾಡಿದ್ರು ಇಷ್ಟು ಜನ ಅಂತ. ಅದಕ್ಕೆ ನವಿದ್ವಾನ್ ಈ ಹೆಗ್ಗಳಿಕೆ, ನಾನು ಮಾಡಿದೆ, ನನ್ನಿಂದಾಯಿತು ಅನ್ನುವ ಹೆಗ್ಗಳಿಕೆ ದಡ್ಡರಿಗೆ ಮಾತ್ರ ಸಾಧ್ಯ, ವಿದ್ವಾಂಸರಿಗೆ ಈ ಅಹಂಕಾರ ಬರೋಲ್ಲ ಅಂದರು. ಆದರೆ ಎಂಥ ವಿದ್ವಾನಿಗೆ ಬರೋಲ್ಲ, ಜ್ಞಾನಿಗಳಿಗೆ ಬರೋಲ್ಲ ಅಂತ ಹೇಳಿದರು. ಸಾಮಾನ್ಯ ಜ್ಞಾನಿಗಳೆಲ್ಲ. ಯಸ್ತು ಅವಿಕ್ರಿಯ, ದೇಹದಿಂದ ದೇಹದ ಯಾವ ವಿಕಾರಕ್ಕೂ ಒಳಗಾಗದೇ ಇರತಕ್ಕ ವಿದ್ವಾಂಸ ಅಂದರೆ ಭಗವಂತ. ಆದರೆ ಈ ಉಳಿದವನ ದೇಹದ ವಿಕಾರ ಎಲ್ಲ ಉಂಟು. ಅವು ನವಿದ್ವಾನ್ ಯಸ್ತು ಅವಿಕ್ರಿಯ. ಆಮೇಲೆ ಅವ್ರು ಹೇಳ್ತಾರೆ, ದೇವಾಯತೆ ಶರೀರ. ಇದೆಲ್ಲ ಭಗವಂತನ ಅಧೀನ. ಈ ಶರೀರ ಭಗವಂತನ ಅಧೀನ. ದೈವಾಯತ್ತೆ ಶರೀರ ಯಸ್ಮಿನ್. ಈ ಶರೀರ ಬಂದದ್ದು ನಮಗೇನಾದರೂ ಗೊತ್ತುಂಟ? ನಾವು ಆಯ್ಕೆ ಮಾಡಿದ್ದೇವ? ಇಲ್ಲ. ಶರೀರ ಬಂತು, ಯಾಕೆ ಬಂತು ನಮಗೆ ಗೊತ್ತಿಲ್ಲ. ಅದಕ್ಕೆ ದೈವದಿಂದ ಬಂತು ಅಂತಾರೆ, ದೈವಾಯತ್ತವಾದದ್ದು ಅಂತ. ದೈವಾಯತ್ತ ಅಂದರೆ ಏನು ಅಂತ ಗೊತ್ತಿಲ್ಲ ನಮ್ಮ ಜನರಿಗೆ. ದೈವಾಯತ್ತ ಅಂತ ಶಬ್ದ ಹೇಳ್ತಾರೆ. ದೈವ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಒಂದು, ನಾವೇ ಮಾಡಿಕೊಂಡು ಬಂದ ಕರ್ಮದ ಪ್ರಾರಬ್ಧ, ನಮ್ಮ ಅದೃಷ್ಟ ಅಂತ ಹೇಳ್ತೇವೆ ಅದನ್ನು. ಅದೃಷ್ಟದ ಅಧೀನವಾಗಿ ಜನ್ಮ ಬಂತು. ಆ ಜನ್ಮ, ಅದೃಷ್ಟ ಅನ್ನೋದೊಂದು ಜಡವಾದ ವಸ್ತು, ಅದಕ್ಕಿಂತ ಜನ್ಮ ಬರೋದು ಹೇಗೆ? ಅದಕ್ಕೆ ಭಗವಂತ ಕೊಟ್ಟ. ನನ್ನ ಪೂರ್ವಜನ್ಮದ ಅದೃಷ್ಟಕ್ಕೆ ತಕ್ಕ ಶರೀರವನ್ನು ಭಗವಂತ ನಮಗೆ ಕೊಟ್ಟ. ಇದು ದೈವಾಯತ್ತೆ ಶರೀರೇಸ್ಮಿನ್. ಅದನ್ನು ಭಗವಂತ ಕೊಟ್ಟ. ಅದನ್ನು ನಾವು ಏನು ಮಾಡಬೇಕು? ಗುಣಭಾವ್ಯೇನ ಕರ್ಮಣ.
ವರ್ತಮಾನ, ಅದನ್ನು ನಾವು ಕರ್ಮ ಮಾಡ್ತೇವೆ. ಈ ಶರೀರ ಭಗವಂತ ಕೊಟ್ಟ, ನಮ್ಮ ಪೂರ್ವಜನ್ಮದ ಅದೃಷ್ಟದಿಂದ ನಮಗೆ ಮನುಷ್ಯ ಶರೀರ ಬಂತು. ನಾವು ಏನೋ ಒಂದು ಕರ್ಮ, ಪುಣ್ಯಕರ್ಮವೋ ಏನೋ ಒಂದು ಕರ್ಮ, ಪುಣ್ಯ ಅಂತ ತಿಳ್ಕೊಂಡು ಮಾಡಲಿ ಶುರು ಮಾಡಿ. ಹೇಗೆ ತಿಳ್ಕೋಬೇಕು ಅದನ್ನು? ಗುಣಭಾವ್ಯೇನ ಅಂದರೆ ಕರ್ಮ ಅನ್ನೋದು ನಾನು ಮಾಡುತ್ತೇನೆ ಅಲ್ಲ, ಭಗವಂತ ನನ್ನ ಕೈಯಿಂದ, ನಾನು ಭಗವಂತನ ಗುಣ ಅಂದರೆ ಇನ್ಸ್ಟ್ರೂಮೆಂಟು, ಭಗವಂತನ ಕೈಯ ಉದ್ಧರಣೆ, ಭಗವಂತ ನನ್ನ ಕೈಯಿಂದ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಮಾಡಬೇಕು. ಆದರೆ ವರ್ತಮಾನ ಅಬುಧ ತತ್ರ, ಈ ದಡ್ಡರಿದ್ದಾರಲ್ಲ, ಅಂದರೆ ನಾವೆಲ್ಲ ಬಂತು, ಅದರ ಇನ್ನೇನು ಎಕ್ಸೆಪ್ಷನ್ ಇಲ್ಲ. ಪ್ರತಿಯೊಬ್ಬ ದಡ್ಡರಾದಂಥ ಜ್ಞಾನಿಗಳು ಇದ್ದಾರಲ್ಲ, ವಿಜ್ಞಾನಿಗಳು ಇರ್ತಾರೆ, ಡಾಕ್ಟರ್ ಇರ್ತಾರೆ, ಎಲ್ಲರೂ ದಡ್ಡ ಶಿಖಾಮಣಿಗಳು. ಅವರು ದಡ್ಡರು ಅಬುಧ ತತ್ರ ಕರ್ತಾಸ್ಮೀತಿ ನಿಬದ್ಧೆ. ಅವನು ಮಾತ್ರ ನಾನೇ ಮಾಡಿದ್ದು ಅಂತ ತಿಳ್ಕೊಂಡು ಆ ನಾನೇ ಮಾಡಿದ್ದು ಅನ್ನುವ ಅಹಂಕಾರದಿಂದ ಸಿಕ್ಕಾಕೊಳ್ತಾನೆ, ಮತ್ತೆ ಸಂಸಾರದಲ್ಲಿ ನರಳಾಡ್ತಾನೆ. ಈ ಒಂದು ನಾನೇ ಮಾಡಿದ್ದು, ನಾನೇ ಅನ್ನೋದನ್ನು ಎಷ್ಟು ಕಮ್ಮಿ ಮಾಡಿದೆವೋ ಅಷ್ಟು ಚೆನ್ನಾಗಿ ಬದುಕಬಹುದು ಅಂತ ಕೃಷ್ಣ. ಇದು ಬಹಳ. ಹಾಗಾದರೆ ಹೋಗಲಿ, ಈ ಅಹಂಕಾರ ಇಲ್ಲದೇ ಇದ್ದವರು, ವಿರಕ್ತರಾದವರು, ಅವರು ಹೇಗೆ ಬದುಕ್ತಾರೆ? ಮತ್ತು ಅವಧೂತನ ಕಥೆಯನ್ನು ತರ್ತಾನೆ ಕೃಷ್ಣ. ಅವಧೂತನ ಕಥೆಯಲ್ಲಿ ಹೇಳಿದ್ದಾರೆ, ವಿರಕ್ತ ಅವ್ರಿಗೆ ಯಾವುದರ ಅಪೇಕ್ಷೆ ಇಲ್ಲ ಅಂತ. ವಿರಕ್ತರು ಹೇಗಿರುತ್ತಾರೆ ಎಂದರೆ, ಏವಂ ವಿರಕ್ತ ಶಯನೆ ಆಸನಾಟನ ಮಜ್ಜನೆ ದರ್ಶನ ಸ್ಪರ್ಶನ ಘ್ರಾಣ ಭಾಷಣ ಶಯನ ಇದು ಭೋಜನಾದಿಷು ಘ್ರಾಣ ಭೋಜನ ಶ್ರವಣೇಶು ವಿರಕ್ತನಾದವ. ಏವಂ ಲೋಕಸ್ಥಿತಿ ಹೀಗಿದ್ದರೂ ವಸ್ತುಸ್ಥಿತಿ ತಿಳ್ಕೊಂಡು ಇದರ ಬಗ್ಗೆ ವೈರಾಗ್ಯ ತಾಳಿದವನು, ಅಂದರೆ ಹೀಗಿರ್ತಾರೆ ಅಂತ ನೀವು ಕತೆ ಕೇಳಿ ಅಷ್ಟು ಯಾರು ಇರೋಲ್ಲ ಹಾಗೆ. ನಮ್ಮ ಕಣ್ಣಿಗೆ ಕಾಣುವವರಲ್ಲಿ ಯಾರು ಹಾಗೆ ಇರೋಲ್ಲ, ಎಲ್ಲೋ ವಿರಳವಾಗಿ ಅಂಥವ್ರು ಅಪರೂಪಕ್ಕೆ ಸಿಗಬಹುದಷ್ಟೇ. ವಿರಕ್ತ ಹೀಗಿದ್ದರೂ ಏವಂ ಅಂದರೆ ಈ ರೀತಿ ಸ್ಥಿತಿ ನಾನು ಮಾಡಿದ್ದೆ ಅಂತ ತಿಳ್ಕೊಂಡವರೇ ಎಲ್ಲ ಇರುವುದು. ಆದರೆ ವಿರಕ್ತ ಇದರಲ್ಲಿ ವೈರಾಗ್ಯ ಬಂದು ಈ ವಿಷಯದಲ್ಲಿ ನಾನು ಮಾಡಿದ್ದೇನೇನೋ ಭ್ರಮೆ ಬೇಡ ಅಂತ ತಿಳ್ಕೊಂಡು, ವಿರಕ್ತ ಅನ್ನೋದಕ್ಕೂ ಎರಡು ಅರ್ಥ. ವಿರಕ್ತ ಅಂದರೆ ಇದರ ಬಗ್ಗೆ ಆ ಮಮತೆ ಕಳ್ಕೊಂಡವನು, ಮತ್ತು ವಿರಕ್ತ ಭಗವಂತನಲ್ಲಿ ಆಸಕ್ತಿ ತಾಳಿದವನು. ವಿ ಅಂದರೆ ಭಗವಂತ, ವಿ ಅಂದರೆ ವಿಷ್ಣು ಅಂತ ಇಟ್ಕೊಳ್ಬೇಕು, ಅಬ್ರಿವೇಷನ್. ಅದು ಭಗವಂತನಲ್ಲಿ ಆಸಕ್ತಿ ತಳೆದವನು, ಸಂಸಾರದಲ್ಲಿ ಮಮತೆ ಕಳ್ಕೊಂಡವನು. ಅವನು ಶಯನೆ ಎಲ್ಲ ಮಾಡ್ತಾನೆ, ಮಲಗುತ್ತಾನೆ, ನಿದ್ರೆ ಬರುತ್ತೆ, ಎಲ್ಲರಾಗಿ ಅವನು ಮಲಗ್ತಾನೆ. ಆಮೇಲೆ ಆಸನ ಅಟನ ಮಜ್ಜನೆ, ಆಸನೆ ಎಲ್ಲೋ ಆಯಸ್ಸಾಯ್ತು ಅಂತ ಕೂತ್ಕೊಳ್ತಾನೆ, ಇಲ್ಲ ಅಂದರೆ ನಡ್ಕೊಂಡು ಹೋಗ್ತಾನೆ ಅಲ್ಲಿಂದಲ್ಲಿಗೆ, ಎಲ್ಲ ಬೆಳಗಾತ ಎದ್ದು ಮಜ್ಜನೆ ಸ್ನಾನ ಮಾಡ್ತಾನೆ. ಎಲ್ಲ ಜ್ಞಾನಿಯು ಎಲ್ಲರಂತೆಯೇ ಕರ್ಮ ಮಾಡ್ತಾನೆ. ಆಮೇಲೆ ದರ್ಶನ ಸ್ಪರ್ಶನ ಗ್ರಹಣ ಭೋಜನ ಶ್ರವಣ ಇಶ್ರುಚ, ಅವನು ದರ್ಶನಂ ಎದುರಿದ್ದವರನ್ನು ನೋಡ್ತಾನೆ, ಎದುರಿದ್ದು ಅವನು ಬಯಸಿದ ವಸ್ತುವನ್ನು ಮುಟ್ಟುತ್ತಾನೆ. ದರ್ಶನ ಸ್ಪರ್ಶನ ಘ್ರಾಣ, ಹೂ ನೋಡಿದಾಗ ಅದರ ಕಂಪನ್ನು ಸವಿತಾನೆ. ಆಮೇಲೆ ಭೋಜನ, ಹಸಿವಾದಾಗ ನಮ್ಮ ಹಾಗೆ ಊಟ ಮಾಡ್ತಾನೆ. ಆಮೇಲೆ ಮಾತಾಡಿದ್ದನ್ನು ಕೇಳಿಸಿಕೊಳ್ತಾನೆ, ಮಾತಾಡ್ತಾನೆ, ಎಲ್ಲ ನಮ್ಮ ಹಾಗೆಯೇ ಇದೆ. ಆದರೆ ನ ತಥಾ ಬದ್ಧತೆ ವಿದ್ವಾನ್. ವಿಶೇಷ ಏನು ಅಂದರೆ ಇದೆಲ್ಲವನ್ನು ನಾವು ನಮ್ಮದು, ನಾನು ನೋಡಿದೆ, ನಾನು ಕೇಳಿದೆ, ನಾನು ಮಾಡಿದೆ, ನನ್ನಿಂದ ಆಯಿತು, ನಾನು ಮಿಂದೆ, ನಾನು ಮಲಗಿದೆ, ಎಲ್ಲ ನಾನು ಇಲ್ಲದೆ ನಮಗೆ ಜಗತ್ತೇ ಇಲ್ಲ. ಅವನು ನ ತಥಾ, ಹೇಗೆ ಅಜ್ಞಾನಿ ಇದನ್ನು ತನ್ನದು ಅಂತ ತಿಳ್ಕೊಂಡು ಅಹಂಕಾರದಿಂದ ಬಂಧನಕ್ಕೊಳಗಾಗ್ತಾನೆ, ಜ್ಞಾನಿ ಹಾಗೆ ಅಜ್ಞಾನದಿಂದ ಬಂಧನಕ್ಕೊಳಗಾಗುವುದಿಲ್ಲ. ಆದರೆ ತತ್ರ ಅದದದ್ ಗುಣಾನ್, ಎಲ್ಲ ಅದರ ಪರಿಣಾಮ ಉಂಟಲ್ಲ, ಫಲ ವಿಷಯಗಳದ್ದು, ಅದನ್ನು ಅವನು ಸ್ವೀಕಾರ ಮಾಡ್ತಾನೆ. ಊಟ ಮಾಡಿದರೆ ಹೊಟ್ಟೆ ತುಂಬುತ್ತೆ, ನೋಡಿದರೆ ಖುಷಿ ಆಗುತ್ತೆ, ಕೇಳಿದರೆ ಆನಂದ, ಎಲ್ಲ ಆಗುತ್ತೆ. ಆದರೆ ಅದು ತನ್ನದು ಅಂತ ಅಂಟಿಸಿಕೊಳ್ಳುವುದಿಲ್ಲ. ಹಾಗಾಗಿ ಅವನಿಗೆ ಅದನ್ನು ಅದಕ್ಕೆ ಅವನಿಗೇನು ಅಂದರೆ ಪ್ರಕೃತಿಸ್ಥೋಪಿ ಅಸಂಯುಕ್ತ ಅಂದರು. ಪ್ರಕೃತಿಸ್ಥ ಅಂದರೆ ಪ್ರಕೃತಿ ನಿರ್ಮಿತವಾದ ದೇಹದಲ್ಲಿ ನಮ್ಮ ಹಾಗೆ ಅವನು ಇದ್ದಾನೆ. ಆದರೆ ಅಸಂಸಕ್ತ, ಅಂಟಿಸಿಕೊಳ್ಳುವುದಿಲ್ಲ ಯಾವುದನ್ನು. ದೇಹದಲ್ಲಿ ಇದ್ದೂ ಕೂಡ ಇದು ನನ್ನದಲ್ಲ, ಇದು ನನ್ನದಲ್ಲ, ಭಗವಂತ ಕೊಟ್ಟ, ಬಂತು, ಅವನಿಗೆ ಅರ್ಪಿತ. ಹೀಗೆ ಪ್ರಕೃತಿಸ್ಥೋಪಿ ಅಸಂಸಕ್ತ, ಅಂಟಿಸಿಕೊಳ್ಳುವುದಿಲ್ಲ ಅವನು.
ಆದ್ದರಿಂದ ಅವನಿಗೆ ಯಾವುದೂ ಬಂಧನ ಆಗುವುದಿಲ್ಲ ಅಂತಕ್ಕಂಥ ಮಾತು. ಇದು ಯಾರು ಜ್ಞಾನಿಗಳು ಹೇಗಿರ್ತಾರೆ ಅಂದರೆ ಅವರು ಪ್ರಕೃತಿ ಸ್ಥೋಪಿ ಅಸಂಸತ್ತ. ಹೇಗೆ ಎಂದರೆ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಯಥಾ ಖಂ ಸವಿತಾ ಅನಿಲ. ಖಂ ಅಂದರೆ ಆಕಾಶ. ಆಕಾಶ ಇದೆ, ಆಕಾಶದಲ್ಲಿ ಮಳೆ ಬರುತ್ತೆ, ಅದು ನೀರನ್ನು ಅಂಟಿಸಿಕೊಳ್ಳುವುದಿಲ್ಲ. ಸೆಖೆ ಬರುತ್ತೆ, ಅದು ಬೆವರೋದಿಲ್ಲ. ಅಂದರೆ ಪ್ರಕೃತಿಯ ಯಾವ ವಿಕಾರಗಳಿಗೂ ಒಳಗಾಗದೇ ಇದೆ ಆಕಾಶ. ಹಾಗೆ ನಾವು ಇರಬೇಕು ಅಂತ. ನಾವು ಪ್ರಕೃತಿಯ ಜೊತೆಗೆ ಇದ್ದೇವೆ, ಪ್ರಕೃತಿಯನ್ನು ಅನುಭವಿಸ್ತೇವೆ, ಆದರೆ ಅದನ್ನು ಅಂಟಿಸಿಕೊಳ್ಬಾರ್ದು. ಅದು ಡಿಟ್ಯಾಚ್ಮೆಂಟ್ ಬಹಳ ಮುಖ್ಯ. ಇದು ಡಿಟ್ಯಾಚ್ಮೆಂಟ್ ಅಂದರೆ ಬಹಳ ಮುಖ್ಯ ಮತ್ತು ಬಹಳ ಕಷ್ಟ. ಅದನ್ನು ಹೇಳುವ ಸುಲಭಲ್ಲ. ಅಂಟಿಸಿಕೊಳ್ಳಬಾರ್ದು ಅಂದರೆ ನಾವು ಬೇಡ ಅಂದರೂ ಅದು ಅಂಟಿಕೊಳ್ಳುತ್ತೆ ಬಂದು. ಅದು ಅಂಟಿಸಿಕೊಳ್ಳದೆ ಇರುವಂತೆ ಆ ಮನೋವೃತ್ತಿ ಬೆಳೆಸಿಕೊಳ್ಳುವುದುಂಟಲ್ಲ, ಅದು ಬಹಳ ಸಾಧನೆಯಿಂದ ಸಾಧ್ಯ. ಅದನ್ನು ಯಥಾ ಖಂ ಆಕಾಶ ಇದೆ, ಅದು ಯಾವುದನ್ನು ಅಂಟಿಸಿಕೊಳ್ಳುವುದಿಲ್ಲ. ಅನಿಲ ಗಾಳಿ ಇದೆ, ಅದು ಗಾಳಿ ಬೀಸುತ್ತೆ, ಅದು ಯಾವುದನ್ನು ಅಂಟಿಸಿಕೊಳ್ಳುವುದಿಲ್ಲ ವಾತಾವರಣದಲ್ಲಿ. ಆಮೇಲೆ ಸವಿತಾ ಸೂರ್ಯ ಇದ್ದಾನೆ ಆಕಾಶದಲ್ಲಿ, ಅವನ ರಿಫ್ಲೆಕ್ಷನ್ಸ್ ಬೀಳುತ್ತೆ. ಆ ರಿಫ್ಲೆಕ್ಷನ್ಸು ನೀರಿನಲ್ಲಿ ಇಷ್ಟೇ ದೊಡ್ಡದು ಸೂರ್ಯ ಅಂದರೆ. ನೋಡು ಸೂರ್ಯ ಅಲ್ಲಿದ್ದಾನೆ ಅಂತೇವೆ, ಸೂರ್ಯ ಅಲ್ಲ, ಅದು ಸೂರ್ಯನ ರಿಫ್ಲೆಕ್ಷನು. ಆ ರಿಫ್ಲೆಕ್ಷನ್ನು ಸೂರ್ಯನ, ಆಮೇಲೆ ಅದು ನೀರು ಹಂದಾಡಿದಾಗ ಸೂರ್ಯ ಬಿಂಬವು ಹೊಂದಾಡುತ್ತೆ, ಅವನು ಹಂದಾಡ್ತಾನ. ಸೊ ಈ ಪ್ರಕೃತಿಯ ವಿಕಾರಗಳೆಲ್ಲ ಯಾವುದೂ ಸೂರ್ಯನಿಗೆ ಅನ್ವಯವಾಗೋಲ್ಲ, ಗಾಳಿಗೆ ಅನ್ವಯವಾಗೋಲ್ಲ, ಆಕಾಶಕ್ಕೆ ಅನ್ವಯವಾಗೋಲ್ಲ. ಇದು ಈ ದೃಷ್ಟಾಂತವನ್ನು ಕೊಟ್ಟವನು ಅವಧೂತನೇ. ಪೃಥ್ವಿ ವಾಯುರಾಕಾಶ ಅಪೋಗ್ನಿ ಚಂದ್ರಮ ರವಿ ಇದೆಲ್ಲ ನನಗೆ ಬುದ್ಧಿ ಕಲಿಸಿದ್ದು ಅಂತ ಏನು ಅವಧೂತ ಹೇಳಿದ, ಅದನ್ನು ಅವಧೂತನ ಕಥೆಯಲ್ಲಿ ಹೇಳಿದ್ದೇನೆಲ್ಲ ನೆನಪಿಸಿಕೊ ಅಂತಾನೆ ಕೃಷ್ಣ. ಆಯಿತು. ಹಾಗಲ್ಲ ಮತ್ತೇನು ಮಾಡ್ತಾನೆ ಅವನ ಜ್ಞಾನಿ? ವೈಶಾರದ್ಯ ಈಕ್ಷಯ ಅಸಂಗಶಸ್ತ್ರೇಣ ಛಿನ್ನ ಸಂಶಯ. ನಿಜವಾಗಿ ಅವನಿಗೆ ಅವನಿಗೆ ಒಂದು ವೈಶಾರದಿ ಈಕ್ಷ ಹಿಂದೆ ಬಂದಿದೆ. ವಿಶಾರದ ಅಂದರೆ ಭಗವಂತ ಅಂತ. ಭಗವಂತನ ಅರಿವಿನಿಂದ ಮತ್ತು ಅಸಂಗಶಸ್ತ್ರೇಣ, ಇದರ ಡಿಟ್ಯಾಚ್ಮೆಂಟ್ ಅನ್ನುವಂಥ ಆಯುಧ. ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ಗೀತೆಯಲ್ಲಿ ಮುಂದೆ ಬರುತ್ತೆ, ಅದರಲ್ಲ ಗೀತೆಯಲ್ಲಿ ಹೇಳ್ತಾರೆ ಅದನ್ನು ಕೂಡ. ಯಾವುದನ್ನು ಅಂಟಿಸಿಕೊಳ್ಳದೆ ಇರುವುದೊಂದು ವೆಪನ್ನು. ಆ ವೆಪನ್ನಿನಿಂದ ನಿನ್ನ ಎಲ್ಲ ಭ್ರಮೆಗಳನ್ನು ಕಳಚಿಕೋ. ಭಗವಂತನ ಅರಿವಿನಿಂದ ಮತ್ತು ಅಸಂಗತೆ ಡಿಟ್ಯಾಚ್ಮೆಂಟ್ ಅನ್ನತಕ್ಕಂಥ ಆಯುಧದಿಂದ ಏನು ಮಾಡಬೇಕು? ಚಿನ್ನ ಸಂಶಯ, ಎಲ್ಲ ಸಂಶಯವನ್ನು ಕಳಚಿಕೋ. ಹೇಗೆ? ಅವನು ಮತ್ತು ಅದೇ ಹೇಳೋದು, ಪ್ರತಿಬುದ್ಧ ಯಥಾ ಸ್ವಪ್ನಾತ್. ಕನಸಿನಿಂದ ಎಚ್ಚರ ಆದವನಿಗೆ ಯಾವ ಸಂಶಯ, ಎಲ್ಲ ಕನಸಿನಲ್ಲಿ ಇದು ಎಚ್ಚರ ಅನ್ನುವ ಭ್ರಮೆ ಇತ್ತು. ಅದನ್ನು ಎಚ್ಚರ ಆದ ಕೂಡಲೇ ಗೊತ್ತಾಯ್ತು ಇದೆಲ್ಲವೂ ಭ್ರಮೆ, ಇದು ಎಚ್ಚರ ಅಲ್ಲ ಅಂತ. ಹೇಗೆ ಕನಸಿನಿಂದ ಎಚ್ಚೆತ್ತವನಂತೆ ಅವನು ನಾನಾತ್ವಾತ್ ವಿನಿವರ್ತತೆ. ಅವನಿಗೆ ನಾನಾತ್ವ ಅಂದರೆ ಹಿಂದೆ ಹೇಳಿದ್ದಾರೆ, ಅವಿದ್ಯಮ ಯಾವುದು ವಸ್ತುಸ್ಥಿತೇ ಅನ್ಯಥಾತ್ವಂ. ನಾನಾತ್ವಂ ಅಂದರೆ ತಪ್ಪು ತಿಳುವಳಿಕೆ, ಭ್ರಮೆ, ಅಜ್ಞಾನ. ಅದನ್ನು ಕಳಿಸಿಕೊಳ್ಳುತ್ತಾನೆ. ಕಳಿಸಿಕೊಳ್ಳಬೇಕಾಗಿದ್ದರೆ ಒಂದು ಇದನ್ನು ಡಿಟ್ಯಾಚ್ಡ್ ಆಗಿ ಬದುಕಲಿಕ್ಕೆ ಕಲಿಬೇಕು, ಯಾವುದನ್ನು ಅಂಟಿಸಿಕೊಳ್ಳಬಾರ್ದು, ಮತ್ತು ಭಗವಂತನ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ಇದು ಹೀಗಾಗತ್ತೆ ಅಂತ. ಇದೆಲ್ಲ ಆಯಿತು. ಆಮೇಲೆ ನಿಜವಾದ ವಿರಕ್ತನ ನಡೆ ಆಗಿರಬೇಕು ಅಂತ ಬಹಳ ವಿಚಿತ್ರವಾಗಿದೆ. ನಸ್ತುವೀತ ನನ್ನಿಂದೇತ. ಅವನು ವದತಃ ಸಾಧು ಕುರ್ವತಃ ಸಾಧು ಅಧಾತ್ವ ವದತಃ ಗುಣದೋಷಾಭ್ಯಾಂ ವರ್ಜಿತ ಸಮದ್ರಂಗ ಮುನಿ. ಅವನು ಮುನಿ ಅಂದರೆ ಸದಾ ಪ್ರತಿಯೊಂದು ವಸ್ತುವನ್ನು ಆಳವಾಗಿ ಚಿಂತಿಸುವವನು. ಆಮೇಲೆ ಏನು? ಸಮದೃಕ್, ಎಲ್ಲ ಕಡೆಯೂ ಭಗವಂತನನ್ನು ಕಾಣುವವನು. ಎಲ್ಲವೂ ಸಮಾನ. ಯಾಕೆಂದರೆ ನನ್ನೊಳಗೆ ಮಾತ್ರ ಭಗವಂತ ಇರುವುದಲ್ಲ, ನಿಮ್ಮಲ್ಲಿಯೂ ಭಗವಂತ ಇದ್ದಾನೆ. ಹುಲಿಯಲ್ಲೂ ಭಗವಂತ ಇದ್ದಾನೆ, ದನದಲ್ಲೂ ಭಗವಂತ ಇದ್ದಾನೆ. ಈ ಎಚ್ಚರ ಇರಬೇಕು ಅಂತ. ಪಾಪ ಹುಲಿ ಮೇಲೆ ಕೋಪಿಸ್ಕೋಬಾರ್ದು. ಹುಲಿ ಬಂದ ಕೂಡಲೇ ಅದನ್ನು ಕೊಲ್ಲರಿ ಅಂತ ಗಲಾಟೆ ಮಾಡೋದಲ್ಲ. ಯಾಕೆ ಅದು ಅದರ ಸ್ವಭಾವ. ಮತ್ತೇನು ಮಾಡಬೇಕು? ಆಗ ಹುಲಿ ಯಾಕೆ ಊರಿಗೆ ಬರ್ತವೆ ಈಗ? ಯಾಕೆಂದರೆ ಕಾಡನ್ನೆಲ್ಲ ಕಳೆದುಬಿಟ್ಟಿದ್ದೇವೆ ನಾವು. ಅವುಗಳ ವಾಸಸ್ಥಾನವನ್ನು ನಾಶ ಮಾಡಿದ್ದೇವೆ. ಅವುಗಳಿಗೆ ನೆಲೆ ಇಲ್ಲ. ನೆಲೆ ಹುಡುಕಿಕೊಂಡು ಇಲ್ಲಿ ಬರ್ತವೆ. ಅದು ಇಲ್ಲಿ ಬಂದ ಕೂಡಲೇ ಕಲ್ಲು ಬೀಸಾಡಿ ಅವನು ಕೊಂದು ಶೂಟ್ ಮಾಡಿ ಅದು ಎಲ್ಲಿ ಕಾಡು ನಾಲೆ ತೆಗೆದೆವು, ಊರಿಗೆ ಬಂದರೆ ಓಡಿಸಿದೆವು.
ಅವು ಏನು ಮಾಡಬೇಕು? ಅದಕ್ಕೆ ಹೇಳೋದು, ಆಯಾ ಪ್ರಾಣಿಗಳ ಸ್ವಭಾವವನ್ನು ಅರಿತು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಮಾಡಬೇಕು ಸಮುದ್ರಕ್ಕೆ. ಅಂದರೆ ಅದನ್ನು ಸುಹೃನ್ ಮಿತ್ರ ಅರ್ಯುದಾಸೀನ ಮಧ್ಯಸ್ಥ ದ್ವೇಷ. ಈಗ ಒಂದು ಮನೆಯಲ್ಲಿ ನಾವು ಸಮದೃಷ್ಟಿಯಿಂದ ಮನೆಯಲ್ಲಿ ಎಲ್ಲರನ್ನೂ ನೋಡಬೇಕು ಅಂತ. ಏನು ಸಮದೃಷ್ಟಿಯಿಂದ ನೋಡೋದು ಅಂದರೆ, ಮನೆಯಲ್ಲಿ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ಹೆಂಡತಿ ಇದ್ದಾಳೆ, ಮಗಳು, ಎಲ್ಲರನ್ನು ಸಮದೃಷ್ಟಿಯಿಂದ ನೋಡಲಿಕ್ಕಾಗತ್ತಾ? ತಂದೆ ತಾಯಿಯನ್ನು ಹೆಂಡತಿಯನ್ನು ಸಮದೃಷ್ಟಿಯಿಂದ ನೋಡೋದು ಹೇಗೆ? ಅಂದರೆ ಯಾರ್ಯಾರ ಸ್ಥಾನ ಯಾವುದೋ ಆಯಾ ರೀತಿಯಲ್ಲಿ ಅವರನ್ನು ಗೌರವಿಸುವುದಕ್ಕೆ ಸಮದೃಷ್ಟಿ ಅಂತ ಹೆಸರು. ಅಂದರೆ ಏನಾಗುತ್ತೆ ಅಂದರೆ, ಇದನ್ನು ನಾನು ಹಿಂದೆ ಒಮ್ಮೆ ಹೇಳಿದ್ದೆ, ಜಡ್ಜ್ಮೆಂಟು ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ಹೇಳಿದ್ದಾರೆ. ಏನು ಅಂದರೆ, ಈಕ್ವಲ್ ಟ್ರೀಟ್ಮೆಂಟು ಅನ್ನೋದು ಸಮದೃಷ್ಟಿ ಅಲ್ಲ. ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಆ್ಯಂಡ್ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಈಕ್ವಲ್ಸ್, ಅದು ಸಮದೃಷ್ಟಿ. ಅದರಿಂದ ಸಮುದ್ರಕ್ಕೆ ಅಂದರೆ ಯಾರ್ಯಾರನ್ನು ಯಾವ್ಯಾವ ಸ್ಥಾನದಲ್ಲಿಟ್ಟು ನೋಡಬೇಕೋ ಆ ರೀತಿಯಿಂದ ನೋಡಬೇಕು. ಯಾಕೆಂದರೆ ಯಾರನ್ನು ನೀನು ಅಲಕ್ಷ್ಯ ಮಾಡಬೇಡ. ಯಾಕಂದರೆ ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲರಲ್ಲೂ ದೇವರಿದ್ದಾನೆ. ಗೋವಿನಲ್ಲೂ ದೇವರಿದ್ದಾನೆ, ಹುಲಿಯಲ್ಲೂ ದೇವರಿದ್ದಾನೆ. ಆದರೆ ಹುಲಿಯಲ್ಲೂ ದೇವರಿದ್ದಾನೆ ಅಂತ ಅದನ್ನು ಗೋವಿನಂತೆ ಪೂಜೆ ಮಾಡಬೇಡ. ಯಾಕೆಂದರೆ ನಿನಗೆ ಅದು ತೊಂದರೆ ಆದಿತ್ತು. ನಾಳೆ ಅವನು ನಿನ್ನ ಮನೆಗೆ ಬಂದು ನಿನ್ನನ್ನೇ ಕೊಂದು ಬಿಟ್ಟಿತ್ತದು. ಇನ್ನು ಅದರ ಸ್ವಭಾವಕ್ಕೆ ತಕ್ಕಂತೆ, ಅದರ ಅರ್ಹತೆಗೆ ತಕ್ಕಂತೆ ಅದನ್ನು ನೋಡ್ಕೊ. ಹಾಗೆ ನೋಡ್ತಾ ಸಮುದ್ರ ಮುನಿ ಏನು ಹೇಳ್ತಾನೆ, ಅವರು ಆ ರೀತಿ ಇರ್ತಕ್ಕವ ಏನು ಮಾಡ್ತಾನೆ ಅಂದರೆ, ಅವ್ರು ಹೇಳ್ತಾರೆ, ಅಂಥ ಸಂದರ್ಭದಲ್ಲಿ ನಾವು ಏನು ಈ ಸಮುದ್ರಕ್ಕಾಗಿರತಕ್ಕ ಮನುಷ್ಯ ಏನು ಮಾಡಬೇಕು ಅಂತ ಅಂದರೆ, ಜ್ಞಾನಿಗಳು ಹೇಗೆ ಬರ್ತಾರೆ, ನಸ್ತುವೀತ ನನಿಂದೇತ ಕುರ್ವತಃ ಸಾಧು ಅಸಾಧುವ ವದತಃ. ನನಗೆ ಒಬ್ಬ ನನ್ನನ್ನು ಹೊಗಳಿದ, ಅದು ನನಗೆ ಒಳ್ಳೆಯದಾಗ ನನಗೇನೋ ಒಂದಿಷ್ಟು ದುಡ್ಡು ಕೊಟ್ಟ, ಏನೋ ಪ್ರೆಸೆಂಟೇಷನ್ ಕೊಟ್ಟ, ಅಷ್ಟಾದ ಕೂಡಲೇ ನಾವು ಅವನು ಹೊಗಳಿ ಶುರು ಮಾಡ್ತೇವೆ. ಭಾರಿ ಒಳ್ಳೆಯ ಜನರಿ ನೋಡಿ, ನಿನ್ನೆ ನನಗೆ ಅವರು ಒಂದು 10,000 ರೂಪಾಯಿ ಫ್ರೀ ಕೊಟ್ಟುಬಿಟ್ರು ಅಂತ ಅವನು ಹೊಗಳೋದೇ ಬೇರೆ. ಅವನು ಹೇಳ್ತಾರೆ, ಯಾರಾದರೂ ನಿನಗೆ ಒಳ್ಳೆಯದನ್ನು ಮಾಡಿದರೆ, ನಿನಗೆ ಒಳ್ಳೆಯ ಮಾತನ್ನು ಆಡಿದರೆ ಅವರನ್ನು ಹೊಗಳಿಕ್ಕೆ ಹೋಗಬೇಡ. ಹಾಗೆ ಆದರೆ ಏನಾಗುತ್ತೆ ಅಂದರೆ, ನಿನಗೆ ಯಾರೋ ತೊಂದರೆ ಮಾಡಿದ ಬೈಲಿಕ್ಕೆ ಅವನು ಅಯೋಗ್ಯ, ನನಗೆ ಹೀಗೆ ಮಾಡಿದ, ಅರೆ ನಿನಗೆ ಮಾಡಿದ. ಅವನು ಯಾರು ನಿನಗೆ ಕೆಟ್ಟದ್ದನ್ನು ಮಾಡ್ತಾನೆ, ಕೆಟ್ಟದ್ದನ್ನು ಮಾತಾಡ್ತಾನೆ, ಅವನನ್ನು ಟೀಕೆಯೂ ಮಾಡಬೇಡ. ಯಾರು ನಿನಗೆ ಒಳ್ಳೆಯದನ್ನು ಮಾಡ್ತಾನೆ, ಒಳ್ಳೆಯದನ್ನು ಮಾತಾಡ್ತಾನೆ, ಅವನು ಅಯ್ಯೋ ಅವರು ಒಳ್ಳೆಯ ಜನಪ್ಪ, ನನ್ನನ್ನು ಭಾರಿ ಪ್ರಶಂಸೆ, ಅದಕ್ಕೂ ಹೋಗಬೇಡ. ಬಿ ಇಂಡಿಫರೆಂಟ್. ನೀನು ಹೊಗಳಿದ ಕೂಡಲೇ ಉಬ್ಬಬೇಡ. ಅರ್ಥ ಹೇಳಿದಾಗಾಯಿತು, ಹೊಗಳಿದ ಕೂಡಲೇ ಉಬ್ಬಬೇಡ, ತೆಗಳಿದ ಕೂಡಲೇ ಕುಗ್ಗಬೇಡ. ಮತ್ತೇನಾಗಬೇಕು? ಅದು ವದತಃ ಗುಣದೋಷಾಭ್ಯಾಂ ವರ್ಜಿತಃ. ಈ ಗುಣ ಮತ್ತು ದೋಷ ಎರಡರಿಂದ ಆಚೆಗೆ ಹೋಗುವಂಥ. ಗುಣ ಅಂದರೆ ಹೊಗಳುವಿಕೆ, ದೋಷ ಅಂತ ತೆಗಳುವಿಕೆ. ನೀನು ಅದು ಎರಡರಿಂದ ಆಚೆಗೆ ಹೋಗು, ನೀನು ಮಹಾಗುಣನಾಗು. ಗುಣಗಳು ಅಂದರೆ ಈ ಅಲ್ಪತೆ, ಇನ್ನೊಬ್ಬರು ಹೊಗಳಿದ ಕೂಡಲೇ ಖುಷಿಯಾಗೋದು ಒಂದು ಗುಣವೇ. ಅದು ಇರಬಾರ್ದು ನಿನ್ನಲ್ಲಿ. ಒಬ್ಬರು ಹೊಗಳಿದರು ಅಂತ ನೀನು ಉಬ್ಬಬಾರದು, ಒಬ್ಬರು ಅದರಿಂದ ಗುಣದೋಷಾಭ್ಯಾಮ್, ಹೊಗಳಿಕೆ ಎನ್ನುವ ಗುಣ, ತೆಗಳಿಕೆ ಎನ್ನುವ ದೋಷ ಎರಡನ್ನೂ ಬಿಟ್ಬಿಡು. ಹೊಗಳೋರು ಹೊಗಳ್ತಾರೆ, ತೆಗಳೋರು ತೆಗಳ್ತಾರೆ. ನೀನು ಏನು ಅಂತ ನಿನಗೆ ಗೊತ್ತಿರಬೇಕು. ಅವರು ಹೊಗಳಿದ್ರು ಅಂತ ನೀನು ದೊಡ್ಡವನಾಗೋದಿಲ್ಲ, ಅವರು ತೆಗಳಿದ್ರು ಅಂತ ನೀನು ಸಣ್ಣವನೂ ಆಗೋದಿಲ್ಲ. ಈ ಎಚ್ಚರದಿಂದ ಬದುಕುತ್ತಾನೆ ಜ್ಞಾನಿ. ಇದೆಲ್ಲ ಒಂದು ದೃಷ್ಟಿಯಿಂದ ಕಾಮನ್ ಸೆನ್ಸು. ಇದು ಅಧ್ಯಾತ್ಮ ಹೌದು, ಇದು ಸೈಕಾಲಜಿ ಹೌದು, ಇದು ಕಾಮನ್ ಸೆನ್ಸು, ವ್ಯವಹಾರ ಜ್ಞಾನ. ಆಮೇಲೆ ಹೇಳ್ತಾನೆ ಇನ್ನೊಂದು, ಇದು ಆಯ್ತಲ್ಲ, ನಿನ್ನನ್ನು ಹೊಗಳಿದವರು, ನಿನ್ನನ್ನು ಬೈದವರು, ಅವ್ರನ್ನ ಹೊಗಳಲಿಕ್ಕೆ ಹೋಗಬೇಡ, ಬೈಲಿಕ್ಕೆ ಹೋಗಬೇಡ, ಆಯಿತು. ಮತ್ತು ಮತ್ತೊಂದು ಹೇಳ್ತಾನೆ, ನ ಕುರ್ಯಾತ್ ನ ವದೇತ್ ಕಿಂಚಿತ್ ನ ಧ್ಯಾಯೇತ್ ಸಾಧು ಅಸಾಧುವ. ಇನ್ನು ಕಿಂಚಿತ್ ಲೋಕದ ವಿಷಯದಲ್ಲಿ, ನಿನ್ನ ವಿಷಯ ಅಲ್ಲ, ಲೋಕದ ವಿಷಯದಲ್ಲಿ ಯಾರೋ ಒಳ್ಳೆಯದು ಮಾತಾಡಿದರು, ಯಾರೊಬ್ಬರು ಹೊಗಳಿದರು, ಯಾರೊಬ್ಬರು ಬೈದರು, ಲೋಕದ ವಿಷಯ. ಇವನ ಕ್ಷುದ್ರ ಕಿಂಚಿತ್ ಅಂದರೆ ಲೋಕದ ಕ್ಷುದ್ರ ವಿಷಯಗಳ ಬಗ್ಗೆ ಮಾತನಾಡೋದು. ಎಲ್ಲರೂ ಅಷ್ಟೇ ಮಾತಾಡೋದು. ನಾವು ಬೇರೆ ವಿಷಯ ಮಾತಾಡಲಿಕ್ಕೆ ಬರೋದಿಲ್ಲ, ಪ್ರಪಂಚದ ವಿಷಯದನ್ನೇ ಮಾತಾಡೋದು. ಯಾರ ಸಿಕ್ಕಿದ ಕೂಡಲೇ ನಿಮಗೆ ಎಷ್ಟು ಮಕ್ಕಳು, ಯಾರ್ಯಾರಿಗೆ ಎಷ್ಟೆಷ್ಟು ಸಂಬಳ, ಇದೇ ಮಾತಾಡೋದು, ಬೇರೆ ಏನು ವಿಷಯವಿರಲಿಲ್ಲ. ಅದರಿಂದ ಯಾರೋ ಮಕ್ಕಳು ಎಷ್ಟು, ದುಡ್ಡು ಎಷ್ಟು, ಒಟ್ಟು ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ ಎಲ್ಲರಿಗೂ ಒಟ್ಟಿಗೆ ಲೆಕ್ಕಾಚಾರ ಹಾಕೋದು. ಅಂದರೆ ನಮ್ಮ ಎಲ್ಲಿಯಾದರೂ ಇವರು ಅಲಯನ್ಸ್ ಮಾಡ್ಬೋದು ಅಂತ ಮುಂದಿನ ಆಲೋಚನೆ. ಇದೇ ಮನುಷ್ಯನ ಮಾತುಕತೆ ಈ ಚಕ್ರ ಭ್ರಮಣದಲ್ಲೇ ಇದೆ. ಇದರ ಆಚೆಗೆ ವಸ್ತುಸ್ಥಿತಿಯನ್ನು ಯೋಚನೆ ಮಾಡುವುದು ಇಲ್ಲ ಮನುಷ್ಯ. ಈ ಹರಟೆ ಬೇಕಾ? ಯಾರೊಬ್ಬರು ಸಿಗೋಳೆ, ನಿಮಗೆ ಎಷ್ಟು ಸಂಬಳ ಸಿಗುತ್ತೆ, ಏನಾಗಬೇಕು ತಿಳಿದು, ನಿಮಗೆ ಎಷ್ಟು ಮಕ್ಕಳು ತಿಳಿದು ಏನಾಗಬೇಕಾಗಿದೆ ಅವನಿಗೆ?
ಯಾರಾದ್ರು ಕೇಳಿದರೆ ನಿಮಗೆ ಯಾಕ್ರಿ ನನಗೆ ಎಷ್ಟು ಮಕ್ಕಳ ನಿಮಗೇನು ಒಂದು ಕೇಳಬೇಕು, ಉತ್ತರ ಕೊಡಬಾರ್ದು. ನಿಜವಾಗಿ ಇವ್ರಿಗೆ ಉತ್ತರ ಕೊಡೋದು, ಅವರ ಯಾರ್ಯಾರಿಗೆ ಏನೇನು ಕೆಲಸ, ಅವರು ಎಷ್ಟು ಇದೆಲ್ಲ ಯಾಕೆ ಬೇಕು? ಈ ಅನಗತ್ಯವಾದ ಹಾಳು ಹರಟೆ ಮಾತುಗಳಲ್ಲೇ ಅದಕ್ಕೆ ಹೇಳಿದರು, ಅವನಿಗೆ ಇನ್ನೊಬ್ಬರು ಏನಾದರೂ ಮಾಡಿದರೆ ಅದಕ್ಕೆ ಪ್ರತೀಕಾರವಾಗಿ ಏನನ್ನೂ ಮಾಡಲಿಕ್ಕೆ ಹೋಗಬೇಡ. ಲೋಕದಲ್ಲಿ ಇದು ತನ್ನ ವಿಷಯ ಹೇಳಿ ಆಯಿತು. ನ ಕುರಿಯ ನವದೇತು, ಏನಾದರೂ ಒಂದು ಮಾತಾಡಿದರೆ ಅದಕ್ಕೂ ನೀನು ರಿಯಾಕ್ಟ್ ಆಗಬೇಡ. ಅದು ಒಳ್ಳೆಯದು ಅಂತ ಹೇಳಿದರು ಸಾಧು ಅಸಾಧುವ, ಅದು ಒಳ್ಳೆಯದು ಅಂತ ಕೇಳಿದ್ರು ಸುಮ್ಮನೆ ಕೊಡು, ಮಾತಾಡ್ಲಿಕ್ಕೆ ಹೋಗಬೇಡ. ಕೆಟ್ಟದ್ದು ಅಂತ ಬೈದರೂ ನೀನು ಅದರ ಸುದ್ದಿ ಹೋಗಬೇಡ. ಅಷ್ಟೇ ಅಲ್ಲ, ಮಾತಾಡುವುದರಲ್ಲಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಮಾತಾಡಬಾರದು, ಮಾಡಬಾರದು. ನಧ್ಯಾಯೇತ್, ಮನಸ್ಸಿನಲ್ಲಿ ಕೂಡ ಕೆಟ್ಟದ್ದನ್ನು ಯೋಚಿಸಬೇಡ ಯಾರಿಗೂ. ದೇವರೇ ಅವರೇನೋ ಬೈದರೆ ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಡು ಅಷ್ಟೇ. ನಧ್ಯಾಯೇತ್, ಒಳ್ಳೆಯದನ್ನು ಕೆಟ್ಟದ್ದನ್ನು ನೀನು ಮನಸ್ಸಿನಲ್ಲಿ ಅದು ಬರೇ ಅವನು ಹಾಳಾಗಿ ಹೋಗಲಿ ಎಂದು ಮನಸ್ಸಿನಲ್ಲಿಯೂ ಚಿಂತಿಸಬೇಡ. ಅಷ್ಟೇ ಅಲ್ಲ, ಅವನು ಒಳ್ಳೆಯದಾಗಲಪ್ಪ, ಅವನಿಗೆ 1 ಲಕ್ಷ ರೂಪಾಯಿ ಲಾಟ್ರಿ ಹೇಳಿ ಯಾಕೆ ನೀನು ಹೇಳಬೇಕು? ಅದು ಅಧಿಕ ಪ್ರಸಂಗ, ಅವನ ಯೋಗ್ಯತೆ ಬರುತ್ತೆ. ಆದ್ದರಿಂದ ಒಬ್ಬನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿ ಅವನನ್ನು ಮನಸ್ಸಿನಿಂದಲೂ ಹೊಗಳಲಿಕ್ಕೆ ಹೋಗಬೇಡ, ಮನಸ್ಸಿನಿಂದಲೂ ಶಾಪ ಕೊಡಲಿಕ್ಕೆ ಹೋಗಬೇಡ. ಯಾಕೆ ಮತ್ತೇನು? ಆತ್ಮಾರಾಮ, ಅವನು ತನ್ನ ಭಗವಂತನ ಚಿಂತನೆಯಲ್ಲಿ ಆರಾಮಾಗಿರು. ಈ ಲೋಕವಾರ್ತೆ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಮೀಶ ಪದೇ. ಈ ಲೋಕದ ಬೇಡವಾದ ಸಾಕು ಮಾಡಿ ಈ ಜಗದ ಕಾಕು ವಾರ್ತೆಯ ಚಿಂತೆ ನೆರವಣಿಸು ಮನೆ ಬಗೆಯನ್ನು ಹರಿಚರಣಗಳಲ್ಲಿ. ಇದನ್ನೆಲ್ಲ ಬಿಟ್ಟುಬಿಟ್ಟು ಆದಷ್ಟು ದೇವರ ಸ್ಮರಣೆ ಮಾಡ್ಬೋದಲ್ವ. ಸುಮ್ಮನೆ ಯಾರನ್ನೋ ಟೀಕೆ ಮಾಡೋದು, ಬೈತಾ ಕೂತ್ಕೊಳ್ಬೋದು, ಅದು ಸುಮ್ಮನೆ ಹರೇ ರಾಮ ಅಂತ ಹೇಳ್ಕೊಂಡ್ಬಿಟ್ರೆ ಸಮಯ ಹೋಯಿತು, ಸಾರ್ಥಕ ಆಯಿತು. ಏನು ಅದನ್ನ ಹೇಳ್ತಾರೆ, ಆತ್ಮಾರಾಮ, ನಿನಗೇನು ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಮಾಡಿ ಆನಂದವಾಗಿರು. ಭಗವಂತನ ಚಿಂತನೆಯಲ್ಲಿ ದುಃಖ ಆಗೋದು ಅಂತ ಒಂದಿಲ್ಲ. ಆನಂದ ಕೆಲವರಿಗೆ ಆಗದೇ ಇರ್ಬೋದು, ಅದು ಸಂಸ್ಕಾರ. ಅದು ದುಃಖ ಅಂತೂ ಆಗೋದಿಲ್ಲ. ಆತ್ಮಾರಾಮ, ಮತ್ತು ಅವನಿಗೇನು ಆತ್ಮಾರಾಮ ಅನಯ ಸ್ಥಿತ್ಯ, ಈ ರೀತಿಯ ವರ್ತನೆಯಿಂದ ಆತ್ಮಾರಾಮ ಅನಯ ಸ್ಥಿತ್ಯ. ಈಗೆಲ್ಲ ಏನು ಮಾಡಿದ್ದಾರೆ ಅಂದರೆ ಅನಯಾವೃತ್ಯ ಅಂತ ಮಾಡಿಕೊಂಡು ಪಾಠ, ಆಮೇಲೆ ವಿಚರೇತು ಜಡವತ್ತು ಸ್ಥಿತ ಅಂತ ಪಾಠ ಮಾಡಿಕೊಂಡಿದ್ದಾರೆ. ಸ್ಥಿತ ಅಲ್ಲ, ಸ್ಥಿತ್ಯ ಅಂತ ಇಲ್ಲಿ ಬರಬೇಕು. ಅದೇ ಆ ಪಾಠ ತಪ್ಪು ಪಾಠ ಮಾಡಿಕೊಂಡು ಅದು ಪ್ರಾಚೀನ ಪಾಠ ಅಂತ ಭ್ರಮೆಯಲ್ಲಿ ಅದಕ್ಕೆ ವ್ಯಾಖ್ಯಾನ ಮಾಡೋದು. ಸ್ಥಿತ ಅಲ್ಲ, ವಿಚರೇತು ಜಡವತ್ತು ಸ್ಥಿತ. ಅವನು ಜಡವನ್ನು ಮುನಿಹಿ ಅಂತ, ಅವನು ಸದಾ ಆತ್ಮಾರಾಪನಾದ್ದರಿಂದ ಅವನು ಲೋಕದಲ್ಲಿ ಎಲ್ಲರ ಒಟ್ಟಿಗೆ ಸುತ್ತಾಡ್ತಾ ಇರ್ತಾನೆ. ಹೇಗೆ ಅಂದರೆ ಜಡವತ್, ಏನು ಲೌಕಿಕ ಜ್ಞಾನ ಇಲ್ಲದವರಂತೆ, ಬೆಪ್ಪುಗಳಂತೆ ಬದುಕು ಅವ್ರ ಜೊತೆಗೆ. ಏನು ಹೇಳುವ, ಅವನಿಗೆ ಏನು ವ್ಯವಹಾರ ಜ್ಞಾನ ಇಲ್ಲ. ಹೇಳಿ, ನೀನು ಮಾತ್ರ ವ್ಯವಹಾರ ಜ್ಞಾನ ಇದೆ ಅಂತ ಇನ್ನೊಬ್ಬರನ್ನು ಹೊಗಳಲಿಕ್ಕೆ ಬೈಲಿಕ್ಕೆ ಶಾಪ. ಜಡವತ್ತು ವಿಚರೇತು, ಏನಿಲ್ಲ ಜಡ, ಅವನಿಗೇನು ವ್ಯವಹಾರ ಜ್ಞಾನವಿಲ್ಲ ಅಂತ ಜನ ಹೇಳುವಂತೆ ಬದುಕು. ನಿನಗೆಲ್ಲ ಗೊತ್ತಿರಲಿ, ಆದರೆ ನೋಡುವವರಿಗೆ ಏನೂ ಗೊತ್ತಿರದಂತೆ ಬದುಕು. ಅದನ್ನೇ ಹೇಳೋದು, ಇದು ಅನಯ ಸ್ಥಿತ್ಯ. ಈ ರೀತಿಯ ವರ್ತನೆಯಿಂದ ಅಂತ, ಸ್ಥಿತಿಯಿಂದ ವರ್ತನೆ, ವೃತ್ಯ ಅಲ್ಲ, ಸ್ಥಿತಿ ಆಗಬೇಕು. ಅದು ಪಾಠಾಂತರ ಮಾಡಿದವರು ಪಾಠ ಕಾರಣ ಏನು ಅಂದರೆ, ಸ್ಥಿತಿ ಶಬ್ದದ ಅರ್ಥ ಏನು ಗೊತ್ತಾ? ಸ್ಥಿತಿ ಶಬ್ದಕ್ಕೆ 4 ಅರ್ಥ ಇದೆ. ಇದೆಲ್ಲ ಕಷ್ಟ ಏನು ಅಂದರೆ ಅರ್ಥ ಹೇಳಿ ನಾನೀಗ ಅರ್ಥ ಹೇಳಿ, ಒಂದೊಂದು ಶಬ್ದಕ್ಕೆ ಸಂಸ್ಥೆಯಲ್ಲಿ ಎಷ್ಟು ಅರ್ಥ ಇದೆ ಅಂತ ಕೇಳಿದ್ರೆ ನಮ್ಮ ಜನರಿಗೆ ಗೊತ್ತಿಲ್ಲ. ಸ್ಥಿತಿ ಶಬ್ದೇನ ನಿಯಮ ಉಚ್ಯತೆ. ಸ್ಥಿತಿ ಅಂದರೆ ಹೇಗೆ ಬದುಕಬೇಕು ಅನ್ನುವಂಥ ಡಿಸಿಪ್ಲಿನ್. ಆದ್ದರಿಂದ ಅನಯ ಸ್ಥಿತ್ಯ ಅಂದರೆ ಈ ನಿಯಮದಿಂದ ಬದುಕು ಅಂತ. ಸ್ಥಿತಿಯಿಂದ ನಿಯಮ, ಸ್ಥಿತಿ ಶಬ್ದೇನ ನಿಯಮ. ಮತ್ತು ಕ್ವಚಿತ್ ಜೀವನ ಮುಚ್ಚದೆ, ಈ ನಿಯಮದಿಂದ ಸ್ಥಿತಿ ಅಂದರೆ ಬದುಕು, ಇರುವಿಕೆ, ಅಸ್ತಿತ್ವ, ಎಕ್ಸಿಸ್ಟೆನ್ಸ್. ಕ್ವಚಿತ್ ಜೀವನ ಮುಚ್ಯತೆ. 2 ಅರ್ಥ ಆಯಿತು. ಒಂದು ಸ್ಥಿತಿ ಅಂದರೆ ನಿಯಮ, ಡಿಸಿಪ್ಲಿನ್, ಮತ್ತೊಂದು ಇರುವುದು, ಬದುಕುವುದು ಅಷ್ಟೇ, ಲೈಫ್, ಜೀವನ. 2 ಅರ್ಥ ಆಯಿತಾ? ಮತ್ತೊಂದೇನು ಅಂದರೆ ಉತ್ಥಿತತ್ವಂ ಸ್ಥಿತಿ ಕ್ವಚಿಚ್ಚೈವ. ಸ್ಥಿತನಾದ ಅಂದರೆ ಏನು? ಎದ್ದು ನಿಂತ, ಸ್ಟ್ಯಾಂಡಪ್. ತಿಷ್ಠ ಅಂದರೆ ಎದ್ದು ನಿಲ್ಲಬೇಕು, ವಿದ್ಯಾರ್ಥಿ ಅಂದರೆ. ಹಾಗಾದರೆ ಎದ್ದು ನಿಲ್ಲುವುದು ಅಂತ ಒಂದರ್ಥ ಸ್ಥಿತಿಗೆ. ಮತ್ತೆ ಕೆಲವೆಡೆ ಒಬ್ಬನು ಹೋಗ್ತಾ ಇರ್ತಾನೆ, ಕಿಂಚಿತ್ ತಿಷ್ಠ ಅಂದರೆ ಏನು? ಹೋಗುವುದನ್ನು ನಿಲ್ಲಿಸು ಅಂತ ಅರ್ಥ. ಸ್ಥಿತಿ ಗತಿ ವಿರೋಧಿ ಚ. ಹೋಗ್ತಾ ಇರೋವನ್ನು ನಿಲ್ಲಿಸುವುದಕ್ಕೂ ಸ್ಥಿತಿ ಅಂತ ಹೆಸರು, ಕೂತಿದ್ದವನನ್ನು ನಿಲ್ಲಿಸುವುದಕ್ಕೂ ಸ್ಥಿತಿ ಅಂತ ಹೆಸರು, ಜೀವನಕ್ಕೂ ಸ್ಥಿತಿ ಅಂತ ಹೆಸರು, ಮತ್ತು ಜೀವನದ ಡಿಸಿಪ್ಲಿನ್ನಿಗೂ ಸ್ಥಿತಿ ಅಂತ ಹೆಸರು. ಸ್ಥಿತಿ ಶಬ್ದಕ್ಕೆ ಈ 4 ಅರ್ಥ ಇದೆ. ಇದು ಬಿಟ್ಟು 5ನೇ ಅರ್ಥ ನೀವು ಎಲ್ಲಿ ಹುಡುಕಿದ್ರು ಸಿಗೋಲ್ಲ. ಇದು 4 ಅರ್ಥ. ಅದು
ಅದು ಇಲ್ಲಿ ಅನಯಾ ಸ್ಥಿತ್ಯ, ಈ ರೀತಿಯ ನಿಯಮದಿಂದ ಬದುಕು ಅಂತ. ಅದು ಆತ್ಮಾರಾಮ. ನಿನ್ನೊಳಗೆ ನೀನೇ ಖುಷಿಯಾಗಿ ಬದುಕಯ್ಯ. ಲೋಕವಾರ್ತೆಯನ್ನು ಬಿಟ್ಟು ನಿನ್ನೊಳಗೆ ಆನಂದವಾಗಿದ್ದುಬಿಡು. ಅಂತರ್ಮುಖಿ ಆಗುವಂತ ನಾವು ಹೇಳ್ತೇವೆ. ಇಂಟ್ರೋವರ್ಟ್ ಮನುಷ್ಯ ಎಕ್ಸ್ಟ್ರೋವರ್ಟ್ ಆದಷ್ಟು ಪ್ರಾಬ್ಲಮ್ ಜಾಸ್ತಿ. ನೀವು ಇಂಟ್ರೋವರ್ಟ್ ಆಗಿಬಿಟ್ರೆ ನಮ್ಮಷ್ಟು ನಾವು ಕೂತ್ಕೊಂಡು ಅಧ್ಯಯನ ಮಾಡ್ಕೊಂಡು ಆನಂದವಾಗಿರ್ಬೋದು. ಯಾವ ಸಂಪರ್ಕವೂ ಬೇಡ. ಅವನಿಗೇನು ಉಪಯೋಗ ಇಲ್ಲ ರೀ, ಅವನಿಗೆ ಎಂಥದ್ದು ಗೊತ್ತಿಲ್ಲ ಹೇಳಿ ಜನರು, ನಿಮಗೇನಾಗುತ್ತೆ, ನೀವು ಮಹಾಬುದ್ಧಿವಂತರಂತೆ ಪ್ರದರ್ಶನ ಮಾಡಲಿಕ್ಕೆ ಹೋಗಬೇಡಿ ಅಂತ. ಹೀಗೆ ಒಂದು ಜ್ಞಾನಿಯ ಇರವನ್ನು, ಜ್ಞಾನಿ ಹೇಗೆ ಇರ್ತಾನೆ ಅಥವಾ ಅಂಥವರು ಹಿಂದೆ ಇದ್ದರು, ಈಗ ಕಮ್ಮಿ ಆಗಿರ್ಬೋದು ಅಂಥವರು. ಈ ಹೇಳಿರ್ತಕ್ಕಂಥ ಜ್ಞಾನಿಗಳು ಹಿಂದೆ ಹೇಗಿದ್ದರು, ಕೃಷ್ಣನ ಕಾಲದಲ್ಲಿ ಇದ್ದರು, ಈಗ ನಾವು ಇಂಥವರೂ ಇದ್ದರು, ನಮಗೆ ಈಗ ಪಾಸ್ಟ್ ಟೆನ್ಸು, ಈ ರೀತಿಯವರು ಇದ್ದರಪ್ಪ. ಹೌದಾ? ಈಗ ನೋಡಿ ತಮಾಷೆ ಏನು ಅಂದರೆ, ಗಾಂಧೀಜಿ ಅಂತ ಒಬ್ಬ ವ್ಯಕ್ತಿ ಬದುಕಿದ್ದ ಅಂದರೆ ಇವತ್ತಿನ ಹುಡುಗರು ನಂಬೋಲ್ಲ. ಹಾಗೆ ಅಂಥವ್ರು ಇರಲಿಕ್ಕೆ ಸಾಧ್ಯವ? ಅವರು ಎಂದೂ ಫಾದರ್ ಆಫ್ ದ ನೇಷನ್ ಅಂದರೆ ಎಂದೂ ಅವರು ಥರ್ಡ್ ಕ್ಲಾಸ್ ಅಲ್ಲದೆ ಫಸ್ಟ್ ಕ್ಲಾಸ್ ಟ್ರಾವೆಲ್ ಮಾಡಿಲ್ಲ. ಎಲ್ಲರೂ ಒಟ್ಟಿಗೆ ಇರಬೇಕು ನಾವು. ಅವ್ರು ಎಲ್ಲಿದ್ದನಕ ಅಂದರೆ ಇಂಥ ತುಂಬ ಇದೆ. ಯಾವುದು ಸಾಮಾನ್ಯ ಜನರಿಗೆ, ಈ ದೇಶದ ಸಾಮಾನ್ಯ ಜನರಿಗೆ ಯಾವುದು ದಕ್ಕುವುದಿಲ್ಲವೋ ಅದು ನನಗೆ ಬೇಡ ಅಂತ ಬದುಕಿದವರು. ಅವ್ರಿಗೆ ಏನು ಬಯಸಿದ್ರು ಸಿಗ್ತಿದ್ದೆ. ಇಡೀ ದೇಶ ಅವನನ್ನು ರಾಷ್ಟ್ರಪಿತ ಅಂತ ಕೊಂಡಾಡಿದರೆ ಅವರು ಮಹಾತ್ಮ ಅಂತ ಕರೆದರು. ಅದಕ್ಕೆ ಏನು ಹೇಳೋದು ಗೊತ್ತಾ, ಅವರು ನನಗೆ ಇನ್ನೂ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳಿಕ್ಕಾಗಲಿಲ್ಲ, ನನ್ನಂಥವನನ್ನು ಯಾಕೆ ಮಹಾತ್ಮ ಅಂತ ಕರೀತೀರಿ ಅಂತ ಕೇಳಿದರು. ಅಂದರೆ ತನ್ನ ದೌರ್ಬಲ್ಯವನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳುವ, ಯಾವ ಒಂದು ಸೌಕರ್ಯವನ್ನು ಬಯಸದ ಸಿಂಪಲ್ ಲೈಫ್. ಈ ತಮಾಷೆ ಏನು ಅಂದರೆ, ಅವರು ಇಡೀ ವಿದೇಶ ಸಂಚಾರ ಮಾಡುವಾಗ ಒಂದು ಪಂಚೆ ಬೈರಾಸ, ಒಂದು ಬ್ರಹ್ಮವಸ್ತ್ರ ಹಾಕ್ಕೊಂಡ್ಬಿಟ್ಟು ಹಂಗೆ ಹಾಕ್ಕೊಳ್ಳಿಲ್ಲ. ಅದು ಮಣಿವಂತ ಆಚಾರಲ್ಲ ಅವನು, ಅವರು ವೈಶ್ಯರು ಅವರು. ಆಯಿತು. ಆದರೆ ಯಾವ ಇಂಗ್ಲೆಂಡಿನ ರಾಣಿಯ ಭೇಟಿ ಹೋಗುವಾಗಲೂ ಒಂದು ಬೈರಾಸ ಉಟ್ಕೊಂಡು ಹೋದವರು. ಈ ರೀತಿಯ ಒಂದು ನಿಸ್ಪೃಹನಾದ ಸಿಂಪ್ಲಿಸಿಟಿಯನ್ನೇ ಬದುಕಾಗಿ ಬದುಕಿದ ವ್ಯಕ್ತಿ ಒಬ್ಬ ಇದ್ದ ಅಂತ ಹೇಳಿದರೆ ಈಗಿನ ಹುಡುಗರು ನಂಬೋಲ್ಲ. ಯಾಕೆಂದರೆ ಅವರಿಗೆ ಎಲಿಮೆಂಟ್ರಿ ಶಾಲೆ ಹೋಗೋಗಲೇ ಪ್ಯಾಂಟ್ ಬೇಕು, ಮುನ್ನುಟ್ಕೊಂಡು ಹೋಗೋಲ್ಲ, ಬೈಕ್ ಬೇಕು, ಕಾರ್ ಬೇಕು. ಈ ಹಿಂದೆ 5 ಮೈಲು 6 ಮೈಲು ಮುಂದುಟ್ಕೊಂಡು ನಡ್ಕೊಂಡು ಹೋಗಿ ಕಾಲೇಜಿನಲ್ಲಿ ಕ್ವಾಲಿಫೈ ಆದವರನ್ನು ನಾನು ನೋಡಿ. ಈಗ ಅವ್ರಿಗೆ ಯಾವ ಸೌಕರ್ಯ ಹೇಳಿದ್ರೆ ಅವ್ರು ಶಾಲೆಗೆ ಹೋಗೋಲ್ಲ. ಅಂದರೆ ನಾವು ಹೆಚ್ಚು ಸೌಕರ್ಯ ಕೊಟ್ಟಷ್ಟು ಹೆಚ್ಚು ಅಜ್ಞಾನಿಗಳನ್ನು ಮತ್ತು ದುರ್ಬಲರನ್ನು ಸೃಷ್ಟಿ ಮಾಡ್ತಾಯಿದ್ದೇವೆ. ಹೀಗೆ ಕೃಷ್ಣ ಒಂದು ನಿಜವಾದ ಜ್ಞಾನಿಯಾದವನ ನಿರ್ಲಿಪ್ತವಾದ ಬದುಕು ಎಷ್ಟು ಆನಂದಮಯವಾಗಿರುತ್ತೆ ಅನ್ನೋದನ್ನು ತುಂಬ ಸುಂದರವಾಗಿ ತೋರಿಸಿದ. ಅಲ್ಲಿಗೆ ನಾವು ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಮತ್ತು ನಾಳೆ ಬೇರೆ ವಿಷಯ, ಇನ್ನೂ ಕೆಲವು ಚಮತ್ಕಾರದ ವಿಷಯಗಳನ್ನು ಹೇಳ್ತಾನೆ. ವೇದ ಓದುವವರ ಅನ್ನು ಬೈತಾನೆ ಒಂದಿಷ್ಟು. ಅದು ಬೇಕು ನಮಗೆ. ಯಾಕಂದರೆ ನಾವು ವೇದ ಓದಿದವರು ಬಾಯ್ಪಾಠ ಬರುತ್ತೆ ವೇದ ಅಂತ, ಸರಿ ಓದಲಿಕ್ಕೆ ಬರೋದಿಲ್ಲ. ನಾವು ವೇದ ಇದನ್ನು ನಾನು ಈಗ ಇಲ್ಲಿ ಒಳಗೆ ಬರುವಾಗ ವಿಷ್ಣು ಸಹಸ್ರನಾಮ ಇರ್ತಾಯಿದ್ದರು. ಅದು ನನ್ನ ಕಿವಿ ಬಿತ್ತು. ಮಹರ್ಧಿರ್ವೃದ್ಧೋ ವೃದ್ಧಾತ್ಮ ಮಹಾಕ್ಷೋಗರುಡ. ಮಹರ್ಧಿರ್ವೃದ್ಧೋ ಅಂತ ಸಂಸ್ಥೆಯಲ್ಲಿ ಆಗೋಲ್ಲ. ಮಹರ್ಧಿರುದ್ಧೋ ವೃದ್ಧಾತ್ಮ, ಮಹರ್ಧಿರ್ವೃದ್ಧೋ ಅಲ್ಲ. ಅಲ್ಲ, ಇದೇನು ಅಂದರೆ ಇದೆ, ವೇದ ಓದುವವರು ಇಂಥ ತಪ್ಪುಗಳನ್ನು ಮಾಡ್ತಾರೆ. ಇದು ಅಗ್ನಿಯ ಸ್ತೋತ್ರ ಬರುತ್ತೆ. ಅಗ್ನಿ ಪೂರ್ವೇಭಿ ಋಷಿಭಿ, 2ನೇ ಮಂತ್ರ ಋಗ್ವೇದದ್ದು. ಅಗ್ನಿ ಪೂರ್ವೇಭಿ ಋಷಿಭಿ, ಅದನ್ನು ಅಗ್ನಿ ಪೂರ್ವೇಭಿರ್ಋಷಿಭಿ. ಯಾವ ಭಾಷೆ ಇದು ಗೊತ್ತಿಲ್ಲ. ಅದೇ ಇದು ನಾವು ವೇದವನ್ನು ತಪ್ಪು ಹೇಳ್ತೇವೆ, ವಿಷ್ಣು ಸಹಸ್ರನಾಮವನ್ನು ತಪ್ಪು ಹೇಳ್ತೇವೆ. ನಮಗೆ ಸಂಸ್ಕೃತದ ಉಚ್ಚಾರವೇ ಸರಿ ಗೊತ್ತಿಲ್ಲ, ಇವನ ಅರ್ಥ ಎಲ್ಲಿಂದ ಗೊತ್ತಿರೋದು. ಅಗ್ನಿ ಪೂರ್ವೇಭಿ ಋಷಿಭಿ, ಭಿರ್ರಿ ಅಲ್ಲ. ಯಾಕೆಂದರೆ ಅಲ್ಲಿ ಇನ್ನೊಂದು ತಪ್ಪು ಹೇಳೋದು, ಬರೆಯೋದೇ ತಪ್ಪು. ಋ ಬರೋದು ಅರ್ಕ ಒತ್ತು ಕೊಡ್ತೇವೆ ನಾವು. ಋ ಅನ್ನೋದು ಸ್ವರಕ್ಕೆ ಅರ್ಕ ಒತ್ತು ಉಂಟಾ? ಯೋಚನೆ ಮಾಡಿ. ಅಲ್ಲಿ ಆದರೂ ಅಕಾರಕ್ಕೆ ಅರ್ಕ ಒತ್ತು, ಇಕಾರಕ್ಕೆ ಅದನ್ನು ಋ ಬರೋದು ಅರ್ಕ ಒತ್ತು ಕೊಡೋದು ಉಂಟಾ? ಬರೆಯೋದೇ ತಪ್ಪು, ಓದುವುದು ತಪ್ಪು. ಅದು ಏನು ಬರೀಬೇಕು? ರಾ ಬರೋದು ಋ ಒತ್ತು ಕೊಡಬೇಕು, ಋ ಬರೋದು ಅರ್ಕ ಒತ್ತು ಕೊಡೋದು ಅಲ್ಲ. ಇದೇ ಗೊತ್ತಿಲ್ಲ. ನೀವು ಇಡೀ ಭಾರತದಾದ್ಯಂತ ಪ್ರಿಂಟ್ ಆದ ಯಾವ ಸಂಸ್ಕೃತ ಪುಸ್ತಕಗಳನ್ನು ಬೇಕಾದ್ರೆ ನೋಡಿ, ವ್ಯಾಕರಣದ ಪುಸ್ತಕವನ್ನು ಕರಬೇಡಿ, ಅವರು ಋ ಬರೆದು ಅರ್ಕ ಒತ್ತು ಕೊಡ್ತಾರೆ. ಅಂತ ಒಂದು ಅಕ್ಷರವೇ ಇಲ್ಲ, ಯಾವ ಭಾಷೆಯಲ್ಲೂ ಇಲ್ಲ. ನಿಮಗೆ ಋ ಅಂತ ಸ್ವರಕ್ಕೆ ಅರ್ಕ ಒತ್ತಿಲ್ಲ. ಮತ್ತು ಸ್ವರಕ್ಕೆ
ಒತ್ತು ಬಂದಾಗ ಅದು ಒತ್ತಕ್ಷರವೂ ಆಗೋದಿಲ್ಲ. ಈಗ ಆಕೆ ಅದು ಆಕೆ ಆ ಸೇರಿದರೆ ಆ ಆಯಿತು, ಆಮೇಲೆ ಈ ಸೇರಿದರೆ ಏ ಆಯಿತು, ಒತ್ತಕ್ಷರ ಆಗೋದಿಲ್ಲ. ಇಲ್ಲಿ ರಿಗೆ ಅರ್ಕ ಒತ್ತು ಬಂದರೆ ಅದು ಒತ್ತಕ್ಷರ ಆಗೋದು ಹೇಗೆ? ಆದ್ದರಿಂದ ಅಲ್ಲಿ ಹಾಗೆ ಆಗೋದಿಲ್ಲ. ಅದರಿಂದ ಅದು ಋ ಅಷ್ಟೇ. ರಾಕೆ ಋ ಸೇರಿಸಿದರೆ ಅಲ್ಲ, ಋ ಅಷ್ಟೇ. ಇದೆಲ್ಲ ಸಂಸ್ಕೃತದ ಉಚ್ಚಾರವನ್ನು ಮೊದಲು ನಾವು ಫೊನೆಟಿಕ್ಸ್ ಕಲಿಸಬೇಕು. ಈ ವೇದ ಪಾರಾಯಣ ಮಾಡುವಂತಹ ಪಂಡಿತರಿಗೆ ಮೊದಲು ಫೊನೆಟಿಕ್ಸ್ ಕಲಿಸಬೇಕು. ಸರಿಯಾಗಿ ವೇದ ಓದಲಿಕ್ಕೆ ಬರೋಲ್ಲ. ಆಮೇಲೆ ಇದೊಂದುಂಟಲ್ಲ, ಬ್ರಹ್ಮಾತ್ವೋ ವದತಿ ಜಾತ ವಿದ್ಯಾಂ. ಏನು ಬ್ರಹ್ಮ ಅಂದರೆ ಏನು ಹಾಹಾಕಾರವೋ, ಏನು ಅನರ್ಥ ಆಯಿತೋ ಆ ಬ್ರಾಹ್ಮಣನಿಗೆ, ಯಾಕೆ ಕೂಗ್ತಾನೆ ಹಾಗೆ ಅಂತ. ಬ್ರಹ್ಮ ಅಂತ ಯಾವ ಶಬ್ದ ಅದು? ಅದು ಇರೋದು ಸಂಸ್ಥೆಯಲ್ಲಿ ಬ್ರಹ್ಮ. ಹಾ ಬರೋದು ಮಾವತ್ತಲ್ವ, ಅದನ್ನು ಹೇಳಿ ಹೇಳೋದು ಯಾಕೆ? ಎಲ್ಲ ಇಂಥ ತಪ್ಪುಗಳು ಅಂದರೆ ಇವತ್ತು ವೇದ ಪಾರಾಯಣ ಮಾಡುವವರು ಬರೀ ತಪ್ಪುಗಳನ್ನು ಹೇಳ್ತಾರೆ. ಆಮೇಲೆ ಅನುನಾಸಿಕ ಸ್ವರವನ್ನು ತಚ್ಛಂಯೋ ರಾವಣೀಮಹೇ ಅದು ಹೇಳೋದಿಲ್ಲ. ತಚ್ಛಂಯೋ ಅಲ್ಲ, ಥಯ್ಯೋ ಆಗಬೇಕು. ಅದೆಲ್ಲ ಇಂಥದ್ದು ಉಚ್ಚಾರಗಳಲ್ಲಿ. ಆಮೇಲೆ ಒತ್ತಕ್ಷರ ಇಲ್ಲದಲ್ಲಿ ಒತ್ತಕ್ಷರ ಹೇಳೋದು ತುಂಬ ತಪ್ಪು ಪಾರಾಯಣ ಮಾಡ್ತಾರೆ. ಆದ್ದರಿಂದ ವೇದ ಪಾರಾಯಣ ಮಾಡಿದ್ರಿಂದ ಪುಣ್ಯ ಬರೋಲ್ಲ, ಯಾಕಂದ್ರೆ ತಪ್ಪು ಪಾರಾಯಣ ಮಾಡಿರ್ತಾರೆ. ವೇದವನ್ನು ಬೈದೇನು ಬೇಕು, ಅದು ಏನು ಪಾರಾಯಣ ಮಾಡಿದೆ, ಏನೂ ಆಗಲಿಲ್ಲ, ಇದು ಸರಿ ಪಾರಾಯಣವೇ ಮಾಡಿಲ್ಲ. ಸೊ ಆದ್ದರಿಂದ ಕೃಷ್ಣ ವೇದವನ್ನು ಓದ್ದವ್ರನ್ನ ಬೈತಾನೆ. ಅದನ್ನು ನಾಳೆ ನೋಡೋಣ ಯಾಕೆ ಬೈತಾನೆ. ಅವನು ನಾನು ವೇದಾನಾಂ ಸಾಮವೇದೋಸ್ಮಿ ಅಂದವ, ನಾನು ವೇದ ಪ್ರತಿಪಾದ್ಯ, ನಾನು ಸಾಮವೇದಕ್ಕೆ ನನಗೆ ಅತ್ಯಂತ ಪ್ರಿಯ ಹೇಳಿದವ ವೇದ ಓದುವವ್ರನ್ನ ಬೈತಾನೆ. ಅದು ಯಾಕೆ ಬೈತಾನೆ, ಅದರ ಉದ್ದೇಶ ಏನು, ನಿಜವಾದ ವೇದದ ಮಹತ್ವ ಏನು ಅನ್ನೋದನ್ನು ಕೃಷ್ಣ ಹೇಳುವುದನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.